ಓಕೆ, ಫುಡ್ ಇಂಡೆಕ್ಸ್ ಹೇಳಿದ್ವಲ್ಲ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅನ್ನ ಹೇಳಿದ್ನ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಒಂದಿತ್ತು, ಉತ್ಪಾದಕರ ಬೆಲೆ ಸೂಚ್ಯಂಕ. PPI ಅಂತ ಹೇಳಿ ಕರಿತೀವಿ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಏನಿದು? ಈಗ ನಾವು ಇಷ್ಟೋ ತನಕ WPI ಮತ್ತು CPI ಅನ್ನ ಯಾರ ದೃಷ್ಟಿಯಿಂದ ನೋಡಿದ್ವಿ? ಯಾರ ದೃಷ್ಟಿಯಿಂದ? ಅನುಭೋಗಿಗಳ ದೃಷ್ಟಿಯಿಂದ ಅಥವಾ ಸಗಟು ಮಾರಾಟಗಾರ ದೃಷ್ಟಿಯಿಂದ ನೋಡಿದ್ವಿ. ಉತ್ಪಾದಕರ ದೃಷ್ಟಿಯಿಂದ, ರೈಟ್, ಉತ್ಪಾದಕರ ದೃಷ್ಟಿಯಿಂದ ಬೆಲೆ ಬದಲಾವಣೆಯನ್ನ ಮಾಪನ ಮಾಡಲು ಯಾವುದು? PPI ಅನ್ನು ಬಳಸಲಾಗುತ್ತೆ. ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಈಗ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅವರಲ್ಲ, ಈಗ ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ, ರೈಟ್. ಯಾವಾಗ ಈ ಪ್ರೊಡಕ್ಷನ್ ಚೇಂಜ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, change in the price of goods and services when they leave the place of production, ಯಾವಾಗ ಉತ್ಪಾದನೆ ಮಾಡಿ ಅವು ಹೊರಗಡೆ ಬರ್ತಾವೆ ಉತ್ಪಾದನೆಯಾಗಿ, ಅಥವಾ as they enter process of production. ಈಗ ಹಿಂದಿನ ವರ್ಷ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಲಿಕ್ಕೆ 10 ರೂಪಾಯಿ ಆಗ್ತಿದ್ದು, ಈ ವರ್ಷ ಅದೇ ಒಂದು ಉತ್ಪನ್ನವನ್ನ ಉತ್ಪಾದನೆ ಮಾಡ್ಲಿಕ್ಕೆ 11 ರೂಪಾಯಿ ಆಗ್ತಿದ್ರೆ ಅದು ಉತ್ಪಾದಕರ ಬೆಲೆ ಸೂಚ್ಯಂಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾವಾಗ ಉತ್ಪನ್ನಗಳು ರೆಡಿ ಆಗಿ ಬರ್ತವೆ ಅದನ್ನ ಔಟ್ಪುಟ್ PPI ಅಂತ ಕರಿತೀವಿ. ಯಾವಾಗ ಉತ್ಪಾದನೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೇವೆ ಅದನ್ನ ಇನ್ಪುಟ್ PPI ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದರ ಅರ್ಥ ಏನು? ಇಲ್ಲಿ ಉತ್ಪಾದಕ ಯಾವಾಗ ಉತ್ಪಾದನೆ, ಈಗ 2021ರಲ್ಲಿ ಉತ್ಪಾದಕನ ಕಡೆಯಿಂದ ಯಾವಾಗ ಗೂಡ್ಸ್ ಮತ್ತು ಸರ್ವಿಸಸ್ ಹೊರಗಡೆ ಬಂದಿತ್ತು, ಈ ಉತ್ಪಾದನೆ ಮಾಡ್ಲಿಕ್ಕೆ 10 ರೂಪಾಯಿ ಆಗಿತ್ತು ಅನ್ಕೊಳ್ರಿ. 2022ರಲ್ಲಿ ಇದೇ 11 ರೂಪಾಯಿ ಆದ್ರೆ ಏನಾಗುತ್ತೆ? ಬೆಲೆ ಉತ್ಪಾದನಾ ಹಂತದಲ್ಲೇ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಬೆಲೆ ಏನಾಗ್ತಾ ಇದೆ? ಉತ್ಪಾದನೆ ಹಂತದಲ್ಲೇ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಹೀಗಾಗಿ ಇದನ್ನ ಉತ್ಪಾದಕರ ಬೆಲೆ ಸೂಚ್ಯಂಕವನ್ನ ನಾವಿದನ್ನ ಯೂಸ್ ಮಾಡ್ತೀವಿ. ಆದ್ರೆ ಇನ್ನೂ ಬಳಸ್ತಾ ಇಲ್ಲ ಇದನ್ನ, ಆದ್ರೆ ಇದನ್ನ ಬಳಸ್ತಾರೆ. ಇದಕ್ಕೋಸ್ಕರ 2014ರಲ್ಲಿ ಯಾವ ಸಮಿತಿಯನ್ನ ನೇಮಕ ಮಾಡಲಾಗಿದೆ? BM ಗೋಲ್ಡರ್ ಸಮಿತಿಯನ್ನ ಇದರ ಅಧ್ಯಯನಕ್ಕೋಸ್ಕರ ಬಳಸಲಾಗಿದೆ. ಗೋಲ್ಡರ್ ಕಮಿಟಿ. ಇನ್ಪುಟ್ ಅಂತಂದ್ರೆ ಯಾವಾಗ ಫ್ಯಾಕ್ಟರಿ ಎಲ್ಲ ಸಾಮಾನು ಬರ್ತಾವಲ್ಲ ಅದು ಇನ್ಪುಟ್, ಫ್ಯಾಕ್ಟರಿಯಿಂದ ರೆಡಿಯಾಗಿ ಸಾಮಾನು ಹೊರಗೆ ಬರ್ತಾವಲ್ಲ ಅದು ಔಟ್ಪುಟ್. ಅರ್ಥ ಆಯ್ತಾ ಎಲ್ಲರಿಗೂ? ಉತ್ಪಾದಕರ ಬೆಲೆ ಸೂಚ್ಯಂಕ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಇದು ಕ್ಲಿಯರ್ ಟು ಎವ್ರಿವನ್? ಸೊ ಇದನ್ನ ನಾನು ರಫ್ ಆಗಿ ಯಾವ ರೀತಿ ಎಸ್ಟಿಮೇಟ್ ಮಾಡಬಹುದು? 2014ರಲ್ಲಿ ಇದನ್ನ ಅಧ್ಯಯನ ಮಾಡಲಿಕ್ಕೆ BM ಗೋಲ್ಡರ್ ಸಮಿತಿಯನ್ನ ನೇಮಕ ಮಾಡಲಾಗಿದೆ. ಇದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಯಾವ ರೀತಿ ಮಾಡಬೇಕು ಅಂತ. ಈಗ ನೋಡ್ರಿ, ಒಂದು ನಾನು ನಿಮ್ಗೆ ಮ್ಯಾಪ್ ಹಾಕಿ ತೋರಿಸ್ತೀನಿ. ಮುಗಿತಲ್ಲ ಎಲ್ಲರದು?
ಥ್ಯಾಂಕ್ ಯು ಪ್ರಶಾಂತ್. ಯಪ್ಪು ಜಸ್ಟ್ ಜಾಗ್ರಫಿ ರೆಕಾರ್ಡ್ ಕ್ಲಾಸ್ ಕೇಳಿ ಬಂದೆ, ಎಲ್ಲಿಯೂ ಸೋರ್ಸ್ರಿ ಸರ್, ನಿಮ್ಮಂಗ ಕ್ಲಾಸ್ ಕರ್ನಾಟಕದಲ್ಲಿ ಯಾರು ಮಾಡಲ್ಲ. ಥ್ಯಾಂಕ್ ಯು. ಈಗ ಒಂದು ಕಾರ್ಖಾನೆ ಇದೆ, ಕಾರ್ಖಾನೆಯಿಂದ ಪ್ರಾಡಕ್ಟ್ಗಳು ಎಲ್ಲಿಗೆ ಬರ್ತವೆ? ಸಗಟು ಮಾರಾಟಗಾರಿಗೆ ಬರ್ತವೆ, ಹೋಲ್ಸೇಲ್. ಅಲ್ಲಿಂದ ಎಲ್ಲಿ ಬರ್ತವೆ? ಚಿಲ್ಲರೆ ಮಾರಾಟಗಾರ ಹತ್ರ ಬರ್ತವೆ. ಏನಂತ ಕರಿತೀವಿ ಇದನ್ನ? ರಿಟೇಲ್ ಅಂತ ಕರಿತೀವಿ. ಅಲ್ಲಿಂದ ಕೊನೆಗೆ ಅನುಭೋಗಿಗಳು ಇವುಗಳನ್ನ ತಗೊಳ್ತಾರೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಇಂಡೆಕ್ಸ್ ಅಪ್ಲೈ ಆಗುತ್ತೆ ಹೇಳಿ? ಇಲ್ಲಿ ಯಾವ ಇಂಡೆಕ್ಸ್ ಅಪ್ಲೈ ಮಾಡ್ತೀವಿ ನಾವು? CPI, ಚಿಲ್ಲರೆ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕ. ಇಲ್ಲೇನು ಅಪ್ಲೈ ಮಾಡ್ತೀವಿ ನಾವು? WPI, ಸಗಟು ಬೆಲೆ ಸೂಚ್ಯಂಕ. ಇಲ್ಲೇನು ಅಪ್ಲೈ ಮಾಡ್ತೀವಿ ನಾವು? PPI, ರೈಟ್, ಉತ್ಪಾದಕರ ಬೆಲೆ ಸೂಚ್ಯಂಕ. ಈ ಮ್ಯಾಪ್ ಗೊತ್ತಿದ್ರೆ ಸಾಕು. ಈಗ ನಮ್ಮಲ್ಲಿ ಹಣದುಬ್ಬರವನ್ನು ಅಳಿಲಿಕ್ಕೆ ಯಾವ್ದು ಬಳಸ್ತಾರೆ? ಈ ಬೆಲೆಯನ್ನ ಬಳಸ್ತಾರೆ. ಭಾರತದಲ್ಲಿ ಹಣದುಬ್ಬರವನ್ನ ಅಧಿಕೃತವಾಗಿ RBI ಮತ್ತು ಸರ್ಕಾರ ಯಾವದನ್ನ ಬಳಸಿದೆ? CPI ಪರಿಗಣನೆ ಮಾಡುತ್ತೆ. ಇಷ್ಟು ಗೊತ್ತಿದ್ರೆ ಸರ್. ನಿಜ ಸರ್, ಜಸ್ಟ್ ಫೀಡ್ಬ್ಯಾಕ್ ಕಾಲ್ ಬಂದಿತ್ತು ಅನ್ಅಕಾಡೆಮಿಯಿಂದ. ಇದೊಂದು ಒಳ್ಳೆಯ ಅವಕಾಶ ನನಗೆ ನಿಮ್ಮ ಬಗ್ಗೆ ಹೇಳಿಕೊಂಡಿದ್ದಕ್ಕೆ ಅಂತ ಅನಿಸ್ತು. ಥ್ಯಾಂಕ್ ಯು ದೀಪ, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಅರ್ಥ ಆದ್ರೆ, ನಿಮಗೆ ಸಬ್ಜೆಕ್ಟ್ ತಿಳಿದ್ರೆ ಅದಕ್ಕಿಂತ ದೊಡ್ಡದೇನಿದೆ ನಮ್ಗೆ. ಮುಗಿತಾ ಎಲ್ಲರದು? ಬೇಗ ಬರ್ಕೊಡ್ರಿ ಹಸೀನ್ತಾಜ್, ಸಚಿನ್, ವಿಜ್ಜು. ಯಾಕಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಭಾರಿ ಅದ. ನೆಕ್ಸ್ಟ್ ಕಾನ್ಸೆಪ್ಟ್ ಭಾರಿ ಮಜಾ ಆಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಹಣದುಬ್ಬರದ ಪರಿಣಾಮಗಳು. ಇದನ್ನ ಬಹಳ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಯಾರ್ಯಾರ ಮೇಲೆ ಎಲ್ಲೆಲ್ಲಿ ಯಾವ ರೀತಿ ಇನ್ಫ್ಲೇಷನ್ ಆಗುತ್ತೆ, ಯಾರ್ಯಾರ ಮೇಲೆ ಯಾವ್ಯಾವ ರೀತಿ ಎಫೆಕ್ಟ್ ಯಾವ ರೀತಿ ಉಂಟಾಗುತ್ತೆ. ಓಕೆ, ಯಾರಿಗೆ ಲಾಭ ಆಗುತ್ತೆ ಗೇನ್, ಮತ್ತು ಯಾರಿಗೆ ನಷ್ಟ ಆಗುತ್ತೆ ಲಾಸ್ ಯಾರಿಗಾಗುತ್ತೆ ಹಣದುಬ್ಬರ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಹಲವಾರು ಪ್ರಶ್ನೆಗಳಿಗೆ ನಾವು ಕಣ್ಣು ಮುಚ್ಚಿ ಉತ್ತರಗಳನ್ನು ನೀಡಬಹುದು. ಯಾರಿಗೆ ಲಾಸ್ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಎಲ್ಲ ನೋಡೋಣ. ಗ್ರೂಪ್ ಸಿ ಕ್ವಶನ್ ಇದು. ಐ ಥಿಂಕ್ 6:30 ಬಿಟ್ಟು 7 ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂತೀರಿ? ಯಾಕಂದ್ರೆ ನನ್ನ ಕ್ಲಾಸ್ ಮುಗಿಯೋದೇ ಪುಣೆ ಆಗಿಬಿಡ್ತದೆ. ಬೆಳಗ್ಗೆಯಿಂದ ಕ್ಲಾಸ್ ಮಾಡ್ತೀನಿ, ಬಹಳ ಹೈರಾಣ ಆಗಿ ಬರ್ತೀನಿ. ಸೆವೆನ್ PM ಏನಾದ್ರು ಇದೆಯಾ? ಎನಿವೆ 7 PM ಇದ್ರೂ ಕೂಡ ನಾವು ಎನಿವೆ 8 ತನಕ ಮಾಡೇ ಮಾಡ್ತೀವಲ್ಲ. ಸೆವೆನ್ ಟು 8 ಮಾಡೋ ಅಂದ್ರೆ ಹಂಗೂ ಓಕೆ ನನಗೆ. ಯಾಕಂತಂದ್ರೆ ಬಹಳ ಬಾಡಿ ಡೈಲಿ 10 ಗಂಟೆ ಕ್ಲಾಸ್ ಮಾಡ್ತಾ ಇದ್ದೀನಿ. 1 ಇದನ್ನ ಮುಗಿಸಿ ಆಮೇಲೆ ಪೋಲ್ ಕೊಡ್ತೀನಿ. ಸೊ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ಲಾಸ್ ಆಗುತ್ತೆ, ಮೊದಲನೇದಾಗಿ ನೋಡೋಣ. ಓಕೆ, ಮೊದಲನೇದ ಈ ಸಾಲಗಾರರಿಂದ ಶುರು ಮಾಡೋಣ. ಸಾಲ, ನೀವು ಎಲ್ಲಿಂದಾದ್ರೂ ಈಗ ಸಾಲ ತಗೊಂಡಿರ್ತೀರಿ. ಈಗ ನೀವು ಎಲ್ಲಿಂದಾದ್ರೂ ಸಾಲ ತಗೊಂಡಿರ್ತೀರಿ. ಓಕೆ, ಸೊ ಸಾಲಗಾರರು ಅವ್ರಿಗೆ ಲಾಭ ಆಗುತ್ತಾ ಲಾಸ್ ಆಗುತ್ತಾ? ಲಾಭ. ಡೆಪ್ಟರ್ಸ್, ಸಾಲಗಾರರಿಗೆ ಲಾಭ ಆಗುತ್ತೆ. ಹೆಂಗ್ ಲಾಭ ಆಗುತ್ತೆ? ಇಲ್ಲಿ ನೋಡ್ರಿ, ಇಲ್ಲಿ ನೀವು 100 ರೂಪಾಯಿ ಸಾಲ ತಗೊಂಡಿದ್ರ ಅನ್ಕೊಳ್ರಿ.
ಹಣದುಬ್ಬರ ಆದ್ರೆ ಹಣದುಬ್ಬರದಿಂದ ಹಣದ ಮೌಲ್ಯ ಕಡಿಮೆ ಆಗುತ್ತಲ್ಲ. ಹಣದ ಮೌಲ್ಯ ಕಡಿಮೆ ಆಗಿದೆ ಅಂದ್ರೆ ಈ 100 ರೂಪಾಯಿ ಹಣದ ಮೌಲ್ಯ ಇವತ್ತಿಗೆ 95 ಆಗಿದೆ ಅನ್ಕೊಳ್ರಿ. ಸೊ ನೀವು 100 ರೂಪಾಯಿ ತಗೊಂಡವ್ರೀಗ ಆಕ್ಚುಯಲ್ ಆಗಿ ಎಷ್ಟು ರಿಪೇಮೆಂಟ್ ಮಾಡ್ತಾ ಇದ್ರಿ? ಎಷ್ಟು ರೂಪಾಯಿ ರಿಪೇಮೆಂಟ್ ಮಾಡ್ತಾ ಇದ್ರಿ? 95 ರೂಪಾಯಿ ರಿಪೇಮೆಂಟ್ ಮಾಡ್ತಾ ಇದ್ರಿ. ಇದು ನಿಮ್ಗೆ ಲಾಭನ ನಷ್ಟನ? ಲಾಭನ ನಷ್ಟ? ಲಾಭ ಆಯ್ತು ನಿಮಗೆ. ನೀವು ಸಾಲ ಮಾಡಿದ್ರಿ ಅಂದ್ರೆ ನಿಮ್ಗೆ ಲಾಭ. ನೀವು ಕೊಡೋದು 100 ರೂಪಾಯಿನೇ ಕೊಡ್ತೀರಿ, ಬಟ್ ಅದ್ರ ಹಣದ ಮೌಲ್ಯ ಕಡಿಮೆ ಆಗಿದೆ. ಇಲ್ಲಿ ಈ ಕಡೆ ನೋಡ್ರಿ, ಯಾರಿಗೆ ನಷ್ಟ? ಸಾಲ ನೀಡಿದವರಿಗೆ. ರೈಟ್. ಸಾಲ ನೀಡಿದವರಿಗೆ ಹೆವಿ ಲಾಸ್ ಆಗುತ್ತೆ. ಕ್ರೆಡಿಟರ್ಸ್ ಹೆಂಗ ಲಾಸ್ ಆಗುತ್ತೆ? ಸಿಂಪಲ್. ಈಗ ಅವ್ರು ಕೊಟ್ಟಾಗ ಹಣದ ಮೌಲ್ಯ, ಈಗ ಪ್ರಿನ್ಸಿಪಲ್ ಲೆಸ್ ಇನ್ ಟರ್ಮ್ಸ್ ಆಫ್ ರಿಯಲ್ ಇನ್ಕಮ್. ರಿಯಲ್ ವ್ಯಾಲ್ಯೂ ಏನಿರುತ್ತೆ? ಹಣದ ಮೌಲ್ಯ ಕಡಿಮೆ ಆಗೋದ್ರಿಂದ ಏನಾಗುತ್ತೆ? ಆಕ್ಚುಯಲ್ ರಿಪೇಮೆಂಟ್, ಆಕ್ಚುಯಲ್ ರಿಸಿಪ್ಟ್ ಎಷ್ಟಾಗಿದೆ? ಅವ್ರು 100 ರೂಪಾಯಿ ಸಾಲ ಕೊಟ್ಟಿದ್ರು, ಆದ್ರೆ ಅವ್ರಿಗೆ ಎಷ್ಟು ಸಿಗ್ತಾ ಇದೆ? 95 ರೂಪಾಯಿ ರಿಸಿಪ್ಟ್ ಆಗ್ತಾ ಇದೆ. 95 ರೂಪಾಯಿ ರಿಸಿಪ್ಟ್ ಆಗ್ತಾ ಇದೆ. ಸೊ ಸಾಲಗಾರರಿಗೆ ಹಣದುಬ್ಬರದಿಂದ ಲಾಭ. ಅದೇ ಉಲ್ಟಾನು ಕೇಳಬಹುದು. ಅನಪ್ರಸರಣ ಆಯ್ತು ಅಂತಂದ್ರೆ ಏನಾಗುತ್ತೆ? ಅನಪ್ರಸರಣದಲ್ಲಿ ಇದ್ರದೆಲ್ಲ ಉಲ್ಟಾ ನೋಡ್ರಿ. ಅನಪ್ರಸರಣ ಆಯ್ತು, ಡಿಫ್ಲೇಷನ್ ಆಯ್ತು ಅಂತಂದ್ರೆ ಸಾಲಗಾರರಿಗೆ ಹಾನಿ ಆಗುತ್ತೆ. ಅಲ್ಲೇ ಬ್ರಾಕೆಟ್ನಾಗ ಬರ್ಕೊಳ್ರಿ. ಅನಪ್ರಸರಣ ಆಯ್ತು ಅಂತಂದ್ರೆ ಸಾಲಗಾರರಿಗೆ ನಷ್ಟ, ಸಾಲ ನೀಡಿದವರಿಗೆ ಲಾಭ. ಡಿಫ್ಲೇಷನ್ ಇದ್ದಾಗ ಡೆಪ್ಟರ್ಸ್ will be at loss, creditors will gain. ರಿವರ್ಸ್ ಆಗುತ್ತೆ ಅಲ್ಲ. ಅನಪ್ರಸರಣ ಅಂತಂದ್ರೆ ಬೆಲೆ ಕಡಿಮೆ ಆಗೋದು. ನೀಟಾಗಿ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ 100 ರೂಪಾಯಿ ನೀವು ಸಾಲ ತಗೊಂಡಿದ್ರಿ. ಇದು ನಿಮ್ಮ ಸಾಲ. ಮೊದಲು ಎಷ್ಟಾಗಿತ್ತು? 100 ರೂಪಾಯಿ ಸಾಲ ತಗೊಂಡಿದ್ರಿ. 10% ಹಣದುಬ್ಬರ ಆಗಿದೆ ಅಂದಾಗ ಏನಾಗುತ್ತೆ? ಹಣದ ಮೌಲ್ಯ ಎಷ್ಟು ಕುಸಿತ ಆಗಿದೆ? ಹಣದುಬ್ಬರದಿಂದ ಹಣದ ಮೌಲ್ಯ ಕಡಿಮೆ ಆಗಿದೆ. ಹಣದ ಮೌಲ್ಯ ಕಡಿಮೆ ಆಗಿದೆ ಅಂದ್ರೆ ಅರ್ಥ ಏನು? ಮೊದಲು 100 ರೂಪಾಯಿ ತಗೊಳ್ಳುವಲ್ಲಿ, ಈಗ ಮೊದಲು 100 ರೂಪಾಯಿಯಲ್ಲಿ ನೀವು 1 kg ಆಪಲ್ ತಗೊಳ್ತಿದ್ರಿ. ಆದ್ರೆ ಈಗ ಅದೇ 1 kg ಆಪಲ್ ತಗೋಬೇಕು ಅಂತಂದ್ರೆ ಎಷ್ಟು ಬೇಕು? 110 ರೂಪಾಯಿ ಬೇಕು. ಹೌದಾ? ಅಂದ್ರೆ 100 ರೂಪಾಯಿಗೆ ಮೊದಲಿದ್ದಂತ ವ್ಯಾಲ್ಯೂ ಎಷ್ಟು ರೂಪಾಯಿ ಇದೆ? 110 ರೂಪಾಯಿ ಇದೆ. 100 ರೂಪಾಯಿಗೆ ಮೊದಲಿದ್ದಂತ ವ್ಯಾಲ್ಯೂ ಎಷ್ಟಕ್ಕಿದೆ? 110 ರೂಪಾಯಿ ಇದೆ. ಆದ್ರೆ ಸಾಲಗಾರ 100 ರೂಪಾಯಿ ತಗೊಂಡವ ವಾಪಸ್ ಎಷ್ಟು ಕೊಡ್ತಾನೆ? 100 ರೂಪಾಯಿನೇ ಕೊಡ್ತಾನೆ. ಆದ್ರೆ 100 ರೂಪಾಯಿದ್ದು ಈಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ? ಮಾರ್ಕೆಟ್ ನಲ್ಲಿ 100 ರೂಪಾಯಿಗೆ ಎಷ್ಟು ಕೆಜಿ ಬರುತ್ತೆ? ಈಗ 1 kg ಆಪಲ್ ಬರಂಗಿಲ್ಲ. ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಇಲ್ಲಿ 90 ರೂಪಾಯಿ ಇದೆ, ಮಾರ್ಕೆಟ್ ವ್ಯಾಲ್ಯೂ. ಸೊ ಸಾಲ ಯಾರು ತಗೊಂತಾರಲ್ಲ ಅವರು ಬಲ್ಲೆ. ಸಾಲ ಯಾರು ನೀಡ್ತಾರಲ್ಲ ಅವರು ಒಲ್ಲೆ. ಅರ್ಥ ಆಯ್ತಾ? ಸೊ ಹಣದುಬ್ಬರ ಆದ್ರೆ ಬ್ಯಾಂಕ್ನವರು ಹಾಳಾಗಿ ಹೋಗೋದು. ಬ್ಯಾಂಕ್ನವ್ರು ಹಾಳಾಗಿ ಹೋಗ್ತಾರೆ. ಸಾಲ ಮಾಡಿದವರು ವಿಜಯ ಮಲ್ಯನ್ ಅಂತವ್ರು ನಗತಿರ್ತಾರೆ ಒಳಗೆ. ಜಸ್ಟ್ ಒಂದು ಭಾರಿ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್. ಈಗ ಒಂದು ಫೋನ್ ಮೌಲ್ಯ 10,000 ಇತ್ತು ಅಂತ ತಿಳ್ಕೊಳ್ರಿ. ನೀವು ಅವಾಗ ಸಾಲ ತಗೊಂಡಿದ್ರಿ. ಎಷ್ಟು? 10,000 ರೂಪಾಯಿ ಸಾಲ ತಗೊಂಡಿದ್ರಿ. ಹೌದಾ? ಹಣದುಬ್ಬರ ಆಯ್ತು. ಈಗ ಹಣದುಬ್ಬರ ಆದ್ಮೇಲೆ ಇದ್ರ ಪ್ರೈಸ್ ಎಷ್ಟಾಯ್ತು? 12,000 ಆಯ್ತು ಅಂತ ತಿಳ್ಕೊಳ್ರಿ.
ಈಗ ನೀವು ಏನ್ ಮಾಡ್ಬೋದು, ಅದೇ ಫೋನ್ ಅನ್ನ ಮಾರಿದ್ರೆ ನಿಮ್ಗೆ ಎಷ್ಟು ಬರ್ತಾವ? ಅದೇ ಫೋನ್ ಅನ್ನ ಮಾಡಿದ್ರೆ 12,000 ಬರ್ತಾವ. ನೀವು 10,000 ಕೊಟ್ಟರೆ ನಿಮ್ಗೆ ಲಾಭ ಆಗ್ತಾ ಇಲ್ಲ? 2,000 ರೂಪಾಯಿ ಇಲ್ಲ. 10,000 ಕೊಟ್ಟರೆ 2,000 ಲಾಭ ಆಗ್ತಿಲ್ಲ ಇಲ್ಲ. ಇದನ್ನೇ ಹೇಳ್ತಾ ಇದ್ದೀನಿ ನಾನು, ಇದನ್ನ ಹಿಂಗೆ ಹೇಳಿದೆ ನಾನು. ಅರ್ಥ ಆಯ್ತಾ? ಯಾಕೆ ಸಾಲಗಾರರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಏನ್ ತಾಕ್ರಿ, ಎಲ್ಲರೂ ಏನ್ ತಾಕ್ರಿ. ಎಲ್ಲರೂ ಹಾಕ್ಬೇಕು ನೋಡೋಣ. ಎಲ್ಲರೂ ಪೋಲ್ ಯೂಸ್ ಮಾಡಿ. ರಿಪೀಟ್ ಮಾಡಿ. ಯಾರಾದ್ರೂ ಒಬ್ರು ಕೈ ಎತ್ತರಿ, ಯಾರಿಗೆ ರಿಪೀಟ್ ಬೇಕು ಹ್ಯಾಂಡ್ ರೈಸ್ ಮಾಡಿ. 2 ಎಕ್ಸಾಂಪಲ್ ಬಹಳ ಈಸಿ ಹೇಳಿ ನಾನು, ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಬಹಳ ವೆರಿ ಡಿಫಿಕಲ್ಟ್ ಇಟ್ ಇಸ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು, ಈಗ ನೀವು 500 ರೂಪಾಯಿ ಕೊಟ್ಟು 500 ರೂಪಾಯಿ ಸಾಲ ಮಾಡಿದಿರಿ ಬ್ಯಾಂಕ್ನಿಂದ ಸಾಲ ಮಾಡಿದಿರಿ. ಹಿಂಗೂ ಇದನ್ನು ಕೌಂಟ್ ಮಾಡ್ಬೋದು, ಹೌದಾ? ಸೊ ಹಣದುಬ್ಬರ ಆಯ್ತು. ಮೊದಲು ನಿಮ್ಮ ಆದಾಯ ಎಷ್ಟಿತ್ತು? ಮೊದಲು ನಿಮ್ಮ ಆದಾಯ 500 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ. ಆದ್ರೆ ಹಣದುಬ್ಬರ ಆದಾಗ ಬೆಲೆ ಏರಿಕೆಯಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತಲ್ಲ. ಈಗಿನ ಆದಾಯ ಎಷ್ಟಾಗಿದೆ ಹಣದುಬ್ಬರ ಆದ್ಮೇಲೆ? 600 ಆಗಿದೆ. ಮೊದಲು ಅದೇ ವಸ್ತುವನ್ನ ಮಾರಿ 500 ರೂಪಾಯಿ ಆದಾಯ ಬರ್ತಿತ್ತು ನಿಮ್ಗೆ. ಈಗ ರೈಟ್, ಈಗ ಹಣದುಬ್ಬರದಿಂದ 600 ಆದಾಯ ಬರ್ತಾ ಇದೆ. ಸೊ ಅದ್ರಲ್ಲಿ ನೀವು 500 ರೂಪಾಯಿ ಕೊಟ್ಟರು ನಿಮ್ಗೆ ಎಷ್ಟು ಲಾಭ ಉಳಿತು? 100 ರೂಪಾಯಿ ನಮ್ಗೆ ಲಾಭ ಆಯ್ತಾ ಇಲ್ವ? ಹಿಂಗೆ ಯೋಚನೆ ಮಾಡ್ರಿ. ನೀವು ಯಾವ ರೀತಿಯಲ್ಲಿ ಯೋಚನೆ ಮಾಡಿದ್ರು ಅದೇ. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಭ ಹಾನಿ. ಮತ್ತೆ ಯಾರ್ಯಾರಿಗೆ ಲಾಭ ಆಗುತ್ತೆ, ಯಾರ್ಯಾರಿಗೆ ಹಾನಿ ಆಗುತ್ತೆ ಎಲ್ಲ ನೋಡ್ತಾ ಹೋಗೋಣ, ಡೋಂಟ್ ವರಿ. ನೆಕ್ಸ್ಟ್, ಯಾರಾದ್ರೂ ಹತ್ರ ಒಂದು ಬಾಂಡ್ ಇದೆ ಅನ್ಕೊಳ್ರಿ. ಬಾಂಡ್ ಅನ್ನ ಹೊಂದಿದ ವ್ಯಕ್ತಿಗಳು. ನಿಮ್ಮ ಹತ್ರ ಬಾಂಡ್ ಇದೆ, ಬಾಂಡ್ ಹೋಲ್ಡರ್ ನೀವು. ಬಾಂಡ್ ಹೊಂದಿದವರು ಇವ್ರಿಗೆ ಏನಾಗುತ್ತೆ? ಲಾಸ್ ಆಗುತ್ತೆ. ಯಾಕೆ? ಈ ಬಾಂಡ್ ನೀವು ತಗೊಂಡಿರೋ ಒಬ್ಬ ವ್ಯಕ್ತಿ ಬಾಂಡ್ ಅನ್ನ ತಗೊಂಡಿರ್ತಾನೆ 100 ರೂಪಾಯಿ ಫೇಸ್ ವ್ಯಾಲ್ಯೂಗೆ. ಇದು ಸರ್ಕಾರದಿಂದನಾದ್ರೂ ತಗೋಬಹುದು ಅಥವಾ ಬ್ಯಾಂಕ್ಗಳಿಂದ ಆದ್ರೂ ತಗೋಬಹುದು. ಆದ್ರೆ ಹಣದುಬ್ಬರ ಆದಾಗ ಹಣದ ಮೌಲ್ಯ ಏನಾಗುತ್ತೆ? ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಸೊ ಆ ಬಾಂಡಿನ ಈಗಿನ ಆಕ್ಚುಯಲ್ ವ್ಯಾಲ್ಯೂ ಎಷ್ಟೀಗ? ಆಕ್ಚುಯಲ್ ವ್ಯಾಲ್ಯೂ 95 ರೂಪಾಯಿ ಆಗಿರ್ತದೆ. ಸೊ ನನಗೆ 5 ರೂಪಾಯಿ ಲಾಸ್ ಆಯ್ತಾ? 5 ರೂಪಾಯಿ ಲಾಸ್ ಆಯ್ತಾ ಇಲ್ಲ? ಇದು ಇವನಿಗೆ ದೊಡ್ಡ ಲಾಸ್, ಬಿಗ್ ಲಾಸ್. ಆದ್ರೆ ಶೇರ್ ಹೋಲ್ಡರ್ಸ್ ಇರ್ತಾರೆ. ಷೇರು ಹೊಂದಿದವರು ಏನು? ಇವರಿಗೆ ಲಾಭ ಆಗುತ್ತೆ. ಹೆಂಗೆ? ಯಾಕಂದ್ರೆ ಕಂಪನಿಗಳು ಬೆಲೆ ಏರಿಕೆಯಿಂದ ಏನಾಗಿರ್ತವೆ? ಲಾಭ ಜಾಸ್ತಿ ಆಗಿರುತ್ತೆ, ಲಾಭ ಹೆಚ್ಚು ಮಾಡ್ಕೊಂಡಿರ್ತಾರೆ. ಹಿಂಗಾಗಿ ಇವರಿಗೆ ಲಾಭ ಆಗುತ್ತೆ. ಶೇರ್ ಹೋಲ್ಡರ್ಗೆ ಲಾಭ, ಬಾಂಡ್ ಹೋಲ್ಡರ್ಗೆ ಲಾಸ್. ಹೌದಾ? ಇದು ಕೂಡ ಗೊತ್ತಿರಬೇಕು. ಇನ್ನು ಸ್ಥಿರ ಆದಾಯ ಹೊಂದಿದವರಿಗೆ ಏನಾಗುತ್ತೆ? ಸ್ಥಿರ ಆದಾಯ ಯಾರಿಗೆ ಒಂದು ಸ್ಟೇಬಲ್ ಇನ್ಕಮ್ ಇದೆ. ಸರ್ಕಾರಿ ನೌಕರರು, ಸರ್ಕಾರಿ ನೌಕರರೆಲ್ಲ ಸ್ಥಿರ ಆದಾಯ ಇರ್ತದೆ, ತಿಂಗಳಿಗೆ ಇಷ್ಟ ಅಂತ ಹೇಳಿ. ಪಿಂಚಣಿ ಪಡ್ಕೊಳ್ತಾರ ಅವರು, ಏನೋ ನಿವೃತ್ತಿ ವೇತನ ಪಡ್ಕೊಳ್ತಾರ ಅವರು. ಇವ್ರಿಗೆಲ್ಲ ಏನಾಗುತ್ತೆ? ಹಣದ ಮೌಲ್ಯ ಕಡಿಮೆ ಆದ್ರೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ. ಹಣದುಬ್ಬರ ಆಗ್ತಾ ಇದೆ, ಬಟ್ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ ಇವ್ರದ್ದು.
ಹಣದುಬ್ಬರ ಆಗ್ತಾ ಇದೆ, ಬಟ್ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ. ಹಿಂಗಾಗಿ ಇವ್ರಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಮೊದಲು ಇವರ ಆದಾಯ 100 ರೂಪಾಯಿ ಇತ್ತು, ಸೇಬುನು 100 ರೂಪಾಯಿ ಇತ್ತು. ಈಗ ಹಣದುಬ್ಬರದಿಂದ ಸೇಬು ಬೆಲೆ ಎಷ್ಟಾಗಿದೆ? ಹಣದುಬ್ಬರದಿಂದ ಸೇಬು ಬೆಲೆ ಎಷ್ಟಾಗಿದೆ? ಈಗ 110. ಆದ್ರೆ ಆದಾಯ ಎಷ್ಟಿದೆ? ಆದಾಯ ಇನ್ನು 100 ಇದೆ. ಆದಾಯ ಇನ್ನು 100 ಇದೆ. ಹಿಂಗಾಗಿ ಇವ್ರಿಗೆ ಲಾಸ್ ಆಗುತ್ತೆ. ಅದೇ ಆ ದೊಡ್ಡ ರೈತರಿಗೆ ಅಥವಾ ಉದ್ಯಮಿಗಳಿಗೆ ಏನಾಗುತ್ತೆ, ಆನ್ ಫಾರ್ಮರ್ಸ್ ಅಂಡ್ ಬಿಸ್ನೆಸ್ ಮೆನ್ಗೆ ಏನಾಗುತ್ತೆ, ಲಾಭ ಆಗುತ್ತೆ. ಯಾಕಂದ್ರೆ ಅವರ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ, ಇವರ ಉತ್ಪಾದನೆಯ ಬೆಲೆ ಹೆಚ್ಚಾಗಿರ್ತದೆ. ಪ್ರೈಸಸ್ ಆಫ್ ಪ್ರೊಡ್ಯೂಸ್. ಈಗ ಈರುಳ್ಳಿ ಬೆಳೆಯುವಂತ ರೈತನಿಗೆ ಏನಾಗುತ್ತೆ, ಈರುಳ್ಳಿ ಬೆಳೆಯುವಂತ ರೈತನಿಗೆ ಏನಾಗುತ್ತೆ, ಲಾಭ ಆಯ್ತು ಅವಂಗ. ಯಾಕಂದ್ರೆ 5 ರೂಪಾಯಿ ಈರುಳ್ಳಿ 20 ರೂಪಾಯಿ ಆಯ್ತು. ಅಥವಾ ಪೆನ್ನಿನ ಬೆಲೆ ಹೆಚ್ಚಾದ್ರೆ ಪೆನ್ ಉತ್ಪಾದನೆಗೆ ಏನಾಗುತ್ತೆ, ಅವನಿಗೂ ಕೂಡ ಲಾಭ ಆಗುತ್ತೆ. ಓಕೆ, ರೈತರಿಗೆ ಉದ್ಯಮಿಗಳಿಗೆ ಹಿಂಗಾಯ್ತು. ಅದೇ ಉಲ್ಟಾ ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಮಿಕರಿಗೆ ಈ ಎಸ್ಪೆಷಲಿ ಕೃಷಿ ಕಾರ್ಮಿಕರಿಗೆ ಇವ್ರದ್ದೇನಾಯ್ತು, ಹಣೆ ಬರೋ ಉಲ್ಟಾ ಆಯ್ತು. ಇವ್ರದ್ದು ಪಟ್ ಅಂತ ಏನಿರೋದಿಲ್ಲ, ಇವ್ರದ್ದು ಸಂಬಳ ಇರೋದಿಲ್ಲ. ಪಾಪ ಸ್ಥಿರ ಆದಾಯ ಇವರು ಕಾರ್ಖಾನೆಯವ್ರಿಗೆ, ಇವ್ರಿಗೆ ಲಾಸ್ ಆಯ್ತು. ಕೂಲಿ ಕಾರ್ಮಿಕರಿಗೆ ಲಾಸ್ ಆಯ್ತು. ಬಾಂಡ್ ಅಪ್ಪ, ಈಗ ಬಾಂಡ್ ತಗೊಂಡಿರ್ತಿಲ್ಲ. ಈಗ ನ್ಯಾಷನಲ್ ಸೇವಿಂಗ್ಸ್, ಬೇರೆ ಬೇರೆ ಬಾಂಡ್ ಇರ್ತಾವ. ಸರ್ಕಾರ ನಿಮ್ಗೆ ಹೇಳ್ತದೆ, ನೀವು 100 ರೂಪಾಯಿ ಕೊಡ್ರಿ, ನಾನು ನಿಮ್ಗೊಂದು ಬಾಂಡ್ ಕೊಡ್ತೀನಿ, ನಿಮ್ಗೆ ರೊಕ್ಕ ಮುಂದೆ ಬರ್ತದೆ. ಬಾಂಡ್ ಅಂದ್ರೆ ಏನಂತ, ಬಾಂಡ್ ಅಂದ್ರೆ ಏನಂತ ಹೇಳಿ ನಾನು ಹೇಳ್ತೇನೆ. ಇಲ್ಲೊಂದು ಪ್ರಶ್ನೆ ಇದೆ, ಇದ್ರ ಮೇಲೆ ಮೊನ್ನೆ ಗ್ರೂಪ್ಸಿಗೆ ಬಂದಿತ್ತು ಪ್ರಶ್ನೆ, ರೈಟ್? ಅದನ್ನ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಇದನ್ನ ಮುಗಿಸಿ ಇದನ್ನ ಬರ್ಕೊಂಡ್ರೆ ಎಲ್ಲರೂ ಮೊದಲೆಲ್ಲ ಬರ್ಕೊಳ್ರಿ, ಮುಂದೆ ಅದನ್ನ ಕ್ವಶನ್ ಡಿಸ್ಕಸ್ ಮಾಡಿ. ಇದೆಲ್ಲರಿಗೂ ಕ್ಲಿಯರ್ ಆಯ್ತಾ? ನೋಡ್ರಿ, ಹಂಗೆ ವಿದ್ಯಾರ್ಥಿಗಳಿಗೂ ಇದು ಲಾಸ್ ಇದೆ. ಇದನ್ನು ಕೂಡ ನಾನು ಬರ್ದಿಲ್ಲ ಇಲ್ಲಿ. ವಿದ್ಯಾರ್ಥಿಗಳಿಗೆ ಪ್ಯಾಕೆಟ್ ಮನಿ ಅಷ್ಟೇ ಸಿಗ್ತಿರುತ್ತೆ. ಈಗ 5 ರೂಪಾಯಿ ವಿಮಲ್ 6 ರೂಪಾಯಿ ಆತಪ್ಪ, ಲಾಸ್ ಇಲ್ಲ ಅವ್ರಿಗೆ. ವಿದ್ಯಾರ್ಥಿಗಳಿಗೂ ಕೂಡ ಲಾಸ್ ಇದೆ, ಅಥವಾ ನಿರುದ್ಯೋಗಿಗಳಿಗೂ ಕೂಡ ಲಾಸ್. ಅವ್ರಿಗೆ ಇನ್ಕಮ್ಮೇ ಇಲ್ಲ, ಬಹಳ ಕಡಿಮೆ ಇರುತ್ತೆ. ಸೊ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ, ಸರ್ಕಾರಿ ನೌಕರರಿಗೆ, ನಿವೃತ್ತಿ ಪಿಂಚಣಿ ಪಡ್ಕೊಳ್ಳೋರಿಗೆ, ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಯಾರ ಆದಾಯ ಜಾಸ್ತಿ ಆಗ್ತಿಲ್ಲ ಅವ್ರಿಗೆ ಲಾಸ್. ಯಾರ್ದು ಆದಾಯ ಜಾಸ್ತಿ ಆಗ್ತಿಲ್ಲ ಅವ್ರಿಗೆ ಬಿಗ್ ಲಾಸ್. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಇದನ್ನು ನೀಟಾಗಿ ಕೇಳಿಸ್ಕೋಬೇಕು. ರೈಟ್? ಇವ ನೋಡ್ರಿ, ಸಾಲಗಾರರಿಗೆ ಅಂತಂದ್ರೆ ಸರ್ಕಾರ ಸಾಲ ಮಾಡಿತ್ತಂದ್ರೆ ಸರ್ಕಾರಕ್ಕೂ ಲಾಭನ, ಯಾಕಂದ್ರೆ ಅವ್ರಿಗೆ ರೊಕ್ಕ ಜಾಸ್ತಿ ಬರ್ತಾ ಇದೆ. ಸರ್ಕಾರಕ್ಕೂ ಕೂಡ. ಇನ್ನು ಯಾರು ಸೇವಿಂಗ್ಸ್ ಮಾಡಿರ್ತಾರೆ, ರೈಟ್? ಉಳಿತಾಯ ಮಾಡಿದವ್ರಿಗೆ ಸೇವಿಂಗ್ಸ್ ಯಾರ್ಯಾರು ಮಾಡಿದಾರೆ ಅವ್ರಿಗೆ ಏನಾಗುತ್ತೆ, ನಷ್ಟ ಆಗುತ್ತೆ. ಎಫ್ ಡಿ ಇಟ್ಟಿದ್ದೆ ನೀನು, ಆದ್ರೆ ಎಫ್ ಡಿ ಇದ್ದಿದ್ದೇನಾಯ್ತು, ಹಣದ ಮೌಲ್ಯ ಕಡಿಮೆ ಆಯ್ತು. ನೀವು 1 ಲಕ್ಷ ಇಟ್ಟಿದ್ರಿ, ಆದ್ರೆ ಈಗ ಹಣದ ಮೌಲ್ಯ ಎಷ್ಟಿದೆ, 90,000 ಇದೆ, ವೇಸ್ಟ್. ರೈಟ್? ಎಸ್ ಡಿ ಇಟ್ಟಿದ್ದು ಈಗ ಲಾಸ್ ಆಯ್ತು. ಆಮೇಲೆ ಸೇವಿಂಗ್ಸ್ ಖಾಲಿ ಆಗುತ್ತೆ. ಬೆಲೆ ಏರಿಕೆ ಆದ್ರೆ ಏನಾಗುತ್ತೆ, ನಿಮ್ಮ ಸೇವಿಂಗ್ಸ್ ಕೂಡ ಹಾಳಾಗಿ ಹೋಗುತ್ತೆ. ಇನ್ನು ರಫ್ತು ಏನಾಗುತ್ತೆ, ರಫ್ತು ಏನಾಗುತ್ತೆ, ರಫ್ತು ಕಡಿಮೆ ಆಗುತ್ತೆ. ಯಾಕೆ ರಫ್ತು ಕಡಿಮೆ ಆಗುತ್ತೆ? ಯಾಕಂತಂದ್ರೆ ಹೆಚ್ಚಿನ ಬೆಲೆಗಳು ಎಲ್ಲಿ ಸಿಗ್ತಾ ಇವೆ, ದೇಶೀಯ ಮಾರುಕಟ್ಟೆಯಲ್ಲೇ ಸಿಗ್ತಾ ಇದೆಯಲ್ಲ. ದೇಶೀಯ ಮಾರುಕಟ್ಟೆಯಲ್ಲೇ ಸಿಗ್ತಾ ಇದೆ. ಹೀಗಾಗಿ ಈ ರಫ್ತು ಏನಾಗುತ್ತೆ, ನಿಧಾನವಾಗಿ ಕಡಿಮೆ ಆಗುತ್ತೆ. ಕ್ಲಿಯರ್ ಇದೆಯಾ? ಅರ್ಥ ಆಗ್ತಿದ್ಯಾ?
ಸೊ ರಫ್ತುಗಳು ಏನಾಗ್ತವೆ, ನಿಧಾನವಾಗಿ ಕಡಿಮೆ ಆಗುತ್ತೆ. ವಿನಿಮಯ ದರ ಏನಾಗುತ್ತೆ, ವಿನಿಮಯ ದರ ಎಕ್ಸ್ಚೇಂಜ್ ರೇಟು ಇದು ಕೂಡ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಯಾಕಂದ್ರೆ ನಿಮ್ದು ರಫ್ತು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ವಿನಿಮಯ ದರ ಕಡಿಮೆ ಆಗುತ್ತೆ. ರಫ್ತು ಕಡಿಮೆ ಆದ್ರೆ, ಅಲ್ಲಪ್ಪ ಈಗ ಎಲ್ಲಪ್ಪ ನೀನು ರಫ್ತು ಯಾಕೆ ಮಾಡ್ತಿ, ಹೊರಗೆ ನಿನಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆ ಅಂತ. ಈಗ ಹೊರಗೆ ನಿನಗೆ ಬೆಲೆ ಜಾಸ್ತಿ ಆಗ್ತಾನೆ ಇಲ್ಲ, ರೈಟ್? ಕ್ಲಿಯರ್ ಇದೆಯಾ? ಆಮೇಲೆ ಕೋಶೀಯ ಕೊರತೆ ಏನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಕೂಡ ಹೆಚ್ಚಾಗುತ್ತೆ. ಹೆಚ್ಚು ಯಾಕೆ ಹೆಚ್ಚಾಗುತ್ತೆ? ಈಗ ಬೆಲೆ ಹೆಚ್ಚಾಗಿದೆ, ನೀವು ಹೆಚ್ಚಿನ ಸಹಾಯಧನ ಕೊಡಬೇಕು. ಕೋಶೀಯ ಕೊರತೆ ಅಂದ್ರೆ ಏನು? ಸರ್ಕಾರದ ಆದಾಯ ಮೈನಸ್ ಸರ್ಕಾರದ ಖರ್ಚು. ಕೋಶೀಯ ಕೊರತೆ ಅಂತಂದ್ರೆ ಏನು? ಮುಂದೆ ಕಲಿತಿರಿ ನಾವು ಅದನ್ನು. ಕೋಶೀಯ ಖರ್ಚು ಅಂತಂದ್ರೆ ಏನು, ಕೊರತೆ ಅಂದ್ರೆ ಏನು? ಆದಾಯ ಮತ್ತು ಖರ್ಚು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್, ಅದು ಕೂಡ ಹೆಚ್ಚಾಗುತ್ತೆ. ಇದು ನೀವು ಅರ್ಥ ಮಾಡ್ಕೊಳ್ರಿ ಸಾಕು. ಉದ್ಯೋಗ ಆರಂಭದಲ್ಲಿ ಏನಾಗುತ್ತೆ, ನೀವು ಫಿಲಿಪ್ಸ್ ಕರ್ವ್ ಅಲ್ಲಿ ನೋಡಿದ್ರಿ, ಉದ್ಯೋಗ ಆರಂಭದಲ್ಲಿ ಹೆಚ್ಚಾಗುತ್ತೆ ಉದ್ಯೋಗಗಳು. ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಬೆಲೆ ಏರಿಕೆ ಆಗಿದ್ರೆ ಬೇಡಿಕೆ ಹೆಚ್ಚಾಗಿರ್ತದೆ, ಬೇಡಿಕೆ ಹೆಚ್ಚಾಗಿದ್ರೆ ಏನಾಗಿರ್ತದೆ. ಸೊ ಅರ್ಥ ಆಯ್ತಾ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ? ಯಾರ ಹತ್ರ ರೊಕ್ಕ ಆಲ್ರೆಡಿ ಇದೆ, ಯಾರು ಸಾಲ ಕೊಟ್ಟಿದ್ದಾರೆ ಇವ್ರಿಗೆಲ್ಲರಿಗೂ ಲಾಸ್, ಯಾರು ಸಾಲ ತಗೊಂಡಿದ್ದಾರೆ ಅವರಿಗೆ ಲಾಭ. ಬರ್ಕೊಂಡ್ರೆ ಎಲ್ಲರೂ ಬೇಗ ಬರ್ಕೊಳ್ರಿ. ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ಜನಕ್ಕೆ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಈಗ 500 ರೂಪಾಯಿ ನೀವು ಸಹಾಯಧನ ಕೊಡ್ತಿರ್ತೀವಿ, ಬಟ್ ಈಗ ಬೆಲೆ ಏರಿಕೆ ಆಗ್ಯಾವ, ಜನರಿಗೆ ದುಡ್ಡು ಜಾಸ್ತಿ ಕೊಡ್ಬೇಕಾಗುತ್ತೆ. ಜನರಿಗೆ ದುಡ್ಡು ಜಾಸ್ತಿ ಕೊಟ್ಟಂಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಬರ್ಕೊಂಡ್ರ? ಈಗ ಈ ಪ್ರಶ್ನೆ ನೋಡೋಣ, ಎಲ್ಲರೂ ಬರ್ಕೊಂಡಿದ್ರ? ಬರ್ಕೊಳ್ರಿ ಅಂಕಿತ ಬೇಗ. ಡನ್ನ? ಈ ಪ್ರಶ್ನೆ ಗಮನಿಸ್ರಿ. ಇಲ್ಲ ಅರ್ಧ ಮಾತ್ರ ಹೇಳಿದೀನಿ, ಉಳಿಕಿದ ಆಮೇಲೆ ನೋಡೋರಂತೆ. ಹಣದುಬ್ಬರ ಅಥವಾ ಅತಿ ಪ್ರಸರಣ ಆದಾಗ ಯಾರಿಗೆ ಏನಾಗುತ್ತೆ? ಹಣದುಬ್ಬರ ಮತ್ತು ಅತಿ ಪ್ರಸರಣ ಆದಾಗ ಯಾವ ಆಗುತ್ತೆ? ಹಣದುಬ್ಬರ ಆದಾಗ ಯಾರಿಗೆ ಲಾಭ ಆಗುತ್ತೆ? ಸಾಲಗಾರರಿಗೆ ಲಾಭ ಮತ್ತು ಸಾಲಿಗರಿಗೆ ನಷ್ಟ ಆಗುತ್ತಾ? ಸಾಲಗಾರರಿಗೆ ಲಾಭ ಮತ್ತು ಸಾಲ ನೀಡಿದವರಿಗೆ ನಷ್ಟ ಆಗುತ್ತೆ. ಈಗ ಜಸ್ಟ್ ನಾವು ಹೇಳಿದೆ. ಸೊ 1:1. ಅನಪ್ರಸರಣ ಆದಾಗ ಸಾಲ ನೀಡಿದವ್ರಿಗೆ ಲಾಭ, ಸಾಲಗಾರರಿಗೆ ನಷ್ಟ, ಉಲ್ಟಾ ಅಂತ ಹೇಳಿದೆ, ರೈಟ್? ಅಪಮೌಲ್ಯೀಕರಣ ಆದಾಗ ಅಂತಂದ್ರೆ ಕರೆನ್ಸಿ ಡೌನ್ ಆದ್ರೆ ಏನಾಗುತ್ತೆ? ಆಮದುಗಳ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನ ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ನೋಟು ಬ್ಯಾನ್ ಆದ್ರೆ ಕಪ್ಪು ಹಣ ಹೊಂದಿದವರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ 3 ಆನ್ಸರ್. ಯಾವಾಗ ನೀವು ಹಣದುಬ್ಬರದ ಪರಿಣಾಮವನ್ನು ತಿಳ್ಕೊಂತೀರಿ ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೀವಿ ಎಲ್ಲಾ ಪ್ರಶ್ನೆಗಳು. ಈ ರೀತಿ ಪ್ರಶ್ನೆಗಳು ಬರ್ತವೆ. ಇದೇ ವರ್ಷ ಯಾವ್ದು RWS JEE ಕ್ವಶನ್. RWS JEE ಕ್ವಶನ್. ಸೊ ಹಣದುಬ್ಬರ ಎಲ್ಲರಿಗೂ ಕೆಟ್ಟದಲ್ಲ, ಸಾಲ ಗೀಲ ಮಾಡಿದ್ರೆ ಮಜಾ ಬರುತ್ತೆ. ಯಾರಿಗೆ ಡೌಟ್ ಇದೆ ಇಲ್ಲಿ ತನಕ ಹೇಳಿದ್ದು ಕೈ ಎತ್ತರಿ. ಬರೀ ಕಾನ್ಸೆಪ್ಟ್ ಬೇಸ್ಡ್, ಅದಕ್ಕೆ ನಾನು ನಿಮ್ಗೆ ಕಾನ್ಸೆಪ್ಟ್ ಬೇಸ್ಡ್ ಹೇಳಾಕತ್ತೀನಲ್ಲ. ಅವ್ರು ಕೇಳ್ತಾರ ಹೇಳುದು ಕಾನ್ಸೆಪ್ಟ್ ಗಳನ್ನ ನೀಟಾಗಿ ಹೇಳ್ತಾ ಇದ್ದೀನಿ ಟೈಮ್ ತಗೊಂಡು. ಹೇಳ್ರಿ ವಿಶ್ವ. ಸರ್ ಕಾನ್ಸೆಪ್ಟ್ ಕ್ಲಿಯರ್ ಸರ್. ಬೇರೆ ಸರ್ ವಿಷಯ ಸರ್ UPSC ಬಗ್ಗೆ ಸ್ವಲ್ಪ ಬಗ್ಗೆ ಕೇಳಿ ಸರ್. ಒಂದು ಕ್ಲಾಸ್ ಬ್ಯಾಡ್ರಿ, ಕ್ಲಾಸ್ ನೋಡು, ಕ್ಲಾಸಿನ ಬಗ್ಗೆ ಕೇಳ್ರಿ ಡೌಟ್ಸ್. ನಂತರ ಸರ್ ಇವಾಗ ಸರ್ ಬೇರೆ ಸರಿ ಸರಿ ಆಮೇಲೆ ಕೇಳಿ ಕ್ಲಾಸ್ ಮುಗಿದ. ಸಾಲಿಗರಿಗೆ ಅಂತಂದ್ರೆ ಸಾಲಿಗರು ಅಂದ್ರೆ ಸಾಲ ನೀಡುವವರು. ಅದನ್ನ ಅರ್ಥ ಮಾಡ್ಕೊಡ್ರಿ. ಹೇಳ್ರಿ ರೇಷ್ಮಾ. ನಮಸ್ತೆ. ನಮಸ್ತೆ ಸರ್. ಆಕ್ಚುಲಿ ಅವರು ನೆನ್ನೆ ತಗೊಂಡಿದ್ರಲ್ಲ ನೀವು ಪ್ಲಸ್? ಹಾ ಸರ್. ಥ್ಯಾಂಕ್ ಯು ಸೋ ಮಚ್. ನೆನ್ನೆ SR01 ಕೋಡ್ ಯೂಸ್ ಮಾಡಿ ತಗೊಂಡಿದ್ದಾರೆ. ವೆಲ್ಕಮ್ ರೇಷ್ಮಾ, ಹೇಳಿ. ಥ್ಯಾಂಕ್ ಯು ಸರ್. ಅದೇ ಹೇಳಿಕ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಿದೆ ಸರ್. ಹೌದಮ್ಮ, ಇದು ಡೆಲ್ಲಿನಲ್ಲಿ ಅದು ಸಿಮ್ ವರ್ಕ್ ಆಗೋದಿಲ್ಲ. ಏನಾಗಿದೆ?
ಇಲ್ಲ ಸರ್, ಅದು ಮೆಸೇಜ್ ಮಾಡಿದ್ದೆ, ರೆಸ್ಪಾನ್ಸ್ ಮಾಡಿಲ್ಲ, ಅದಕ್ಕೋಸ್ಕರ. ಸೇವ್ ಮಾಡ್ಕೊಂಡಿದ್ದೆ ನಮ್ಮ ನಂಬರ್, ನಂಗೆ ಗೊತ್ತಿಲ್ಲ. ಓಕೆ, ಅದೇ ಹೇಳಿ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ನಡೀತಿದೆ ಸರ್ ಕ್ಲಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸಿಮಾ, ಹೇಳಿ ಸರ್. ಇದು ಇವತ್ತು ಆಫರ್ ಇದೆ 1 ಇಯರ್ಗೆ 1 ಇಯರ್. ಪ್ರಕಾಶ್, ಹೇಳಿ ಸಿಮಾ. ಬಾಂಡ್ ಹೋಲ್ಡರ್ಸ್ ಬಾಂಡ್ ಏನಕ್ಕೆ ತಗೊಂತಾರೆ ಸರ್? ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಆಗ್ತಾನೆ ಇರುತ್ತೆ. ಬಾಂಡ್ ಹೋಲ್ಡರ್ ಅಂತಂದ್ರೆ ಏನು? ಯೂಶುವಲಿ ಜನ ಉಳಿತಾಯ ಮಾಡ್ಲಿಕ್ಕೆ ಅಂತ ಬಾಂಡ್ ಗಳನ್ನ ತಗೋತಾರೆ. ಕೆಲವೊಂದು ಬಾಂಡ್ ಗಳನ್ನ ಸರ್ಕಾರ ವಿತರಣೆ ಮಾಡುತ್ತೆ, ಕೆಲವೊಂದು ಬಾಂಡ್ ಗಳನ್ನ ಪ್ರೈವೇಟ್ ಕಂಪನಿಗಳು ಉಳಿತಾಯ ಮಾಡ್ತಾರೆ. ಆ ಬಾಂಡ್ ಮೇಲೆ ನಿಮಗೆ ಬಡ್ಡಿ ಕೂಡ ಕೊಡ್ತಿರ್ತಾರೆ ಯೂಶುವಲಿ. ಇದು ಬಾಂಡ್ ಅಂದ್ರೆ ಏನು? ಯೂಶುವಲಿ ಏನ್ ಮಾಡೋದು, ಬ್ಯಾಂಕ್ ನಲ್ಲಿ ನೀವು ಸೇವಿಂಗ್ಸ್ ಇಡ್ತಿರಲ್ಲ, ಎಫ್ ಡಿ ಮಾಡ್ದಂಗೆ ಇದು. ಬಡ್ಡಿ ಏನು, ಇಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ ಸ್ವಲ್ಪ ಅಷ್ಟೇ. ಬಾಂಡ್ ಅಂದ್ರೆ ಎಷ್ಟು ಅಮೌಂಟ್ ಇಂದವರೆಗೂ ಇರ್ಬೋದು ಸರ್? ಅಂದ್ರೆ ನೀವು ಮುಂದೆ ಹೇಳ್ತೀನಿ ನಾನು ನಿಮಗೆ, ಮುಂದೆ ಬಾಂಡ್ ಗಳ ಬಗ್ಗೆ ಬಹಳ ವಿವರಣೆಯಿಂದ ಹೇಳ್ತೀನಿ, ಡೋಂಟ್ ವರಿ. ಅಲ್ಲ ಸರ್, ಮತ್ತೆ ಅದು ಇನ್ಫ್ಲೇಷನ್ ಆಗ್ತಾನೆ ಇರ್ತದಲ್ಲ, ಸ್ಟಿಲ್ ಅದು ಗೊತ್ತಿದ್ರು ಲಾಸ್ ಅಲ್ಲಿ ಆಗ್ತೀವಿ ಅಂತ ಗೊತ್ತಿದ್ರು ಬಾಂಡ್ ಖರೀದಿ ಮಾಡಿ. ನೋಡ್ರಿ, ಈಗ ನೀವು 100 ರೂಪಾಯಿ ಬ್ಯಾಂಕ್ನಾಗ ಇಟ್ರಿ ಅನ್ಕೊಟ್ರಿ, ಒಂದು ಬಾಂಡ್ ತಗೊಂಡ್ರಿ, 1 ವರ್ಷದಾಗ ಅದಕ್ಕೆ 8 ರೂಪಾಯಿ ಬಡ್ಡಿ ಆಯ್ತು ಅಂತ ತಿಳ್ಕೊಟ್ರಿ. ಎಷ್ಟಾಯ್ತು? 108 ರೂಪಾಯಿ. ನಿಮ್ಗೆ 1 ವರ್ಷದಾಗ ನಿಮ್ದು ಟೋಟಲ್ ಆಯ್ತು ಅಮೌಂಟ್. 8% ಇನ್ಫ್ಲೇಷನ್ ಇದ್ರೆ ನಿಮ್ದು ಹಣ ಎಷ್ಟು ಮೌಲ್ಯ ಎಷ್ಟು? 108 ರೂಪಾಯಿ. 100 ರೂಪಾಯಿ ಮೌಲ್ಯನ 100 ಆಗಿರ್ತದೆ. ಯಾವಾಗ ಬಡ್ಡಿ ದರ ಇಸ್ ಈಕ್ವಲ್ ಟು ಇನ್ಫ್ಲೇಷನ್, ಅವಾಗ ನಿಮ್ಗೆ ಆಕ್ಚುಲಿ ಎಲ್ಲಾದ್ರೂ ಬ್ಯಾಂಕ್ ನಲ್ಲಿ ಅದನ್ನ ಇಡೋದ್ರಿಂದ ಲಾಭ ಇದೆಯಾ? ಇಲ್ಲ. ಆಕ್ಚುಲಿ ಅದೇ ಸರ್, ಅವ್ರ ಲಾಭ ಇಲ್ಲ. ಬಡ್ಡಿ ದರ ಇನ್ಫ್ಲೇಷನ್ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಾತ್ರ ಲಾಭ ನಿಮ್ಗೆ. ಅದು ಆಕ್ಚುಲಿ ರಿಯಲ್ ಆಗಿ ನೋಡೋದಾದ್ರೆ, ರಿಯಲ್ ಟೈಮ್ ಅಲ್ಲಿ ನೋಡೋದಾದ್ರೆ. ಓಕೆನಾ? ಓಕೆ ಸರ್. ಸರ್, ನಿಮ್ ಕ್ಲಾಸಸ್ ತುಂಬಾ ಸೂಪರ್ ಆಗಿ ಬರ್ತಾ ಇದೆ ಸರ್. ಸರ್, ಮುಂಚೆ ಏನಕ್ಕೆ ಮಾಡಿಲ್ಲ ಸರ್ ಎಕನಾಮಿಕ್ಸ್? ಅಂದ್ರೆ ಈಗ ಅಟೆಂಡ್ ಮಾಡಿರೋ ಎಕ್ಸಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಕನಾಮಿಕ್ಸ್ ನಾನು ಸ್ವಲ್ಪ ಲೋ ಆಗಿದೆ. ಓಕೆ, ಇಲ್ಲ, ಇನ್ಮೇಲೆ ನಿಮ್ ಕರೆಕ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಕೋರ್ಸ್ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಸರಿ, ಆಲ್ ರೈಟ್. ಒಂದು ಬ್ರೇಕ್ ಅನ್ನ ತಗೊಳ್ಳೋಣ. ರೈಟ್, ಇಲ್ಲೊಂದು ಪ್ರಶ್ನೆ ಇದೆ, ಒಂದು ಪ್ರಶ್ನೆ ಮುಗಿಸಿ ಬ್ರೇಕ್ ತಗೊಳ್ಳೋಣ. ಕನ್ನಡ ಓದುತ್ತಾ ಓದಾಡ. ಹಣದುಬ್ಬರ ಕೆಳಗಿನ ಯಾವುದಕ್ಕೆ ಹೊಣೆಯಾಗುವುದಿಲ್ಲ? ಹಣದುಬ್ಬರದ ಪರಿಣಾಮ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಸಾಲಗಳಿಂದ ತೀವ್ರಗತಿಯ ವಿಸ್ತರಣೆ ಆಗುತ್ತಾ? ಇಲ್ಲಿ ಹಣದುಬ್ಬರಕ್ಕೆ ಕಾಸಸ್ ಫಾರ್ ಇನ್ಫ್ಲೇಷನ್ ಇದು ಆಕ್ಚುಲಿ ಉಲ್ಟಾ. ಕಾಸಸ್ ಫಾರ್ ಇನ್ಫ್ಲೇಷನ್, ಯಾವುದರಿಂದ ಹಣದುಬ್ಬರ ಆಗುತ್ತೆ ಅಂತ. ಹಣದುಬ್ಬರಕ್ಕೆ ಈ ಕೆಳಗಿನ ಯಾವುದು ಹೊಣೆ ಆಗುವುದಿಲ್ಲ? ಯಾವುದು ವಿಚ್ ಈಸ್ ನಾಟ್ ಅ ಕಾಸ್ ಫಾರ್ ಇನ್ಫ್ಲೇಷನ್? ಯಾವುದಲ್ಲ. ಆರ್ಥಿಕತೆಯಲ್ಲಿ ಹೆಚ್ಚುವರಿ ದ್ರವ್ಯ, ಹೈ ಲಿಕ್ವಿಡಿಟಿ. ದುಡ್ಡು ಜಾಸ್ತಿ ಇದ್ರೆ ಏನಾಗುತ್ತೆ? ಬೇಡಿಕೆ ಹೆಚ್ಚಾಗುತ್ತಾ? ದುಡ್ಡು ಜಾಸ್ತಿ ಇದ್ರೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದ್ರೆ ಹಣದುಬ್ಬರ ಆಗುತ್ತಾ? ಸೊ ಇದು ಅಲ್ಲ. ಯಾಕಂದ್ರೆ ಆಗುವುದಿಲ್ಲ ಅಂತ ಕೇಳಿದಾರೆ ಅವರು. ಜನರಿಂದ ಉಳಿತಾಯದಲ್ಲಿ ಹೆಚ್ಚಳ. ನೀವು ಸೇವಿಂಗ್ಸ್ ಹೆಚ್ಚು ಮಾಡಿದ್ರೆ ನಿಮ್ಮ ಹತ್ರ ಖರ್ಚಿಗೆ ರೊಕ್ಕ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಸೇವಿಂಗ್ಸ್ ಹೆಚ್ಚು ಮಾಡಿದ್ರೆ ನಿಮ್ಮ ಖರ್ಚಿಗೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಲೆಸ್ ಲಿಕ್ವಿಡಿಟಿ ಇರುತ್ತಾ? ಸೊ ಇದರಿಂದ ನಿಮ್ಗೆ ಹಣದುಬ್ಬರ ಏನಾದರೂ ಆಗುತ್ತಾ? ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಬ್ಯಾಂಕು ಸಾಲ ಹೆಚ್ಚು ನೀಡಿದ್ರೆ ಜನರ ಹತ್ರ ದುಡ್ಡು ಜಾಸ್ತಿ ಬರ್ತಾವಿಲ್ಲ. ಬ್ಯಾಂಕು ಸಾಲ ಜಾಸ್ತಿ ಮಾಡಿದ್ರೆ ಲಿಕ್ವಿಡಿಟಿ ಏನಾಗುತ್ತೆ? ಹೈ ಲಿಕ್ವಿಡಿಟಿ. ಸೊ ಅವಾಗ ಹಣದುಬ್ಬರ ಆಗುತ್ತೆ. ಸರ್ಕಾರ ಸಿಕ್ಕಾಪಟ್ಟೆ ವೆಚ್ಚ ಜಾಸ್ತಿ ಮಾಡಿದ್ರೆ ಅವಾಗೂ ಕೂಡ ಜನರ ಹತ್ರ ಹೆಚ್ಚು ದುಡ್ಡು ಬರ್ತದ, ಹೈ ಲಿಕ್ವಿಡಿಟಿ. ಸೊ ಅದರಿಂದ ಕೂಡ ಹಣದುಬ್ಬರ ಆಗುತ್ತೆ. ಇಲ್ಲಿ ಬಿ ಸರಿಯಾದ ಉತ್ತರ. ರೊಕ್ಕ ಜಾಸ್ತಿ ಬರಬಾರ್ದು. ರೊಕ್ಕ ಜಾಸ್ತಿ ಬಂದ್ರೆ ಜನ ಖರ್ಚು ಮಾಡಕ್ ನಿಂತು ಬಿಡ್ತಾರೆ. ರೊಕ್ಕ ಜಾಸ್ತಿ ಬಂದ್ರೆ ಮನುಷ್ಯನ ಸೈಕಾಲಜಿ ಏನಿದೆ ಅಂತಂದ್ರೆ ಖರ್ಚು ಜಾಸ್ತಿ ಮಾಡ್ತೀವಿ. ನಾನೇ ತಗೊಳ್ರಿ ಉದಾಹರಣೆ. ನಾನು 2015 ಡಿಸೆಂಬರ್ ಅಲ್ಲಿ ಫಸ್ಟ್ ಟೈಮ್ ಟೀಚಿಂಗ್ ಮಾಡಿದ್ದೆ. 2015 ಡಿಸೆಂಬರ್, ಬಿ ಸರಿಯಾದ ಉತ್ತರ. 2015 ಡಿಸೆಂಬರ್ ನಲ್ಲಿ ಟೀಚಿಂಗ್ ಶುರು ಮಾಡಿದ್ದು. ಅವಾಗ ಬಹಳ ಕಡಿಮೆ ಸಂಬಳ ಬರ್ತದೆ. ಅವಾಗೂ ತಿಂಗಳ ಕೊನೆಯಲ್ಲಿ 1000 ರೂಪಾಯಿನ ಉಳಿತಿತ್ತು ನನ್ನ ಕಡೆ. ಮೊದಲನೇ ಫಸ್ಟ್ ಸಂಬಳ ಐ ಥಿಂಕ್ 50,000 ಏನೋ ಬಂದಿತ್ತು ನನಗೆ 2015ರಲ್ಲಿ. 50,000 ಚೆಕ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು. ಈಗ ಸಿಕ್ಕಾಪಟ್ಟೆ ಅದರ ಬಹಳಷ್ಟು ಪಟ್ಟು ಗಳಿಸಿದ್ರು ಕೂಡ ಈಗೂ 1000 ರೂಪಾಯಿನ ಉಳಿಯತ್ತು. ಈಗಲೂ ಕೂಡ 1,000ನೇ ಉಳಿಯೋದು. ಸೊ ಮನುಷ್ಯ ಯಾವಾಗ ದುಡ್ಡು ಜಾಸ್ತಿ ಬರುತ್ತೆ ಅವಾಗ ಖರ್ಚು ಜಾಸ್ತಿ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ರೈಟ್. ಸೊ ಇದು ಸೈಕಾಲಜಿ. ನಿಜಾನಪ್ಪ, ನಿಮ್ಮ ಮೇಲೆ ಆನೆ. ಈಗ 243
ಖರ್ಚು ಜಾಸ್ತಿ ಆಗುತ್ತೆ. ಈಗ ಸ್ಯಾಲ್ರಿ ಎಷ್ಟು? ಈಗ ಸ್ಯಾಲ್ರಿ ಆಕ್ಚುಲಿ ಬರಂಗಿಲ್ಲ, ನಾನೇ ಕೊಡ್ತೀನಿ ಅನ್ ಅಕಾಡೆಮಿ ಅವ್ರಿಗೆ ಈಗೆಲ್ಲ ಟ್ಯಾಕ್ಸ್ ಗಿಕ್ಸ್ ಎಲ್ಲ ಕಟ್ಟಿ ವಾಪಸ್ ಅವ್ರಿಗೆ ಕೊಡಬೇಕು. ಸರ್ ಅವರೇ ಫೋನ್ ಮಾಡಕತ್ತಾರ ಅನ್ ಅಕಾಡೆಮಿ ಅವ್ರು, ಯಾವಾಗ ಕೊಡ್ತೀನಿ ನಮಗಂತೇಳಿ ಫೋನ್ ಮಾಡಿ ನಾನು ಅವ್ರ ಜೊತೆ ಒಂದ್ 2 ನಿಮಿಷ ಬ್ರೇಕ್ ತಗೊಂಡು ಮಾತಾಡಿ ಬರ್ತೀನಿ ವಾಪಸ್. Yes, welcome back everyone. Okay. Next, ಹಣದುಬ್ಬರ ನಿಯಂತ್ರಿಸುವ ವಿಧಾನಗಳು ಯಾವ್ಯಾವು? Right. Ways of controlling inflation. देखो ಹಣದುಬ್ಬರವನ್ನ ನಾವು ಕಂಟ್ರೋಲ್ ಮಾಡಬೇಕ. ನಿಯಂತ್ರಣ ಅಂತಂದಾಗ ನಿಯಂತ್ರಣ ಅಂದ್ರೆ ಶೂನ್ಯಕ್ಕೆ ತರುವುದಲ್ಲ. ಶೂನ್ಯ ತಂದ್ರೆ ಏನಾಗುತ್ತೆ? ಕಂಟ್ರೋಲಿಂಗ್ ಡಸ್ ನಾಟ್ ಮೀನ್ bringing inflation to zero. ಯಾಕಂದ್ರೆ ಅನಪ್ರಸರಣ ಆದ್ರೂ ಕೂಡ ಬಹಳ ಸಮಸ್ಯೆ ಆಗ್ತವೆ. ರೈಟ್. ಹಿಂಗಾದಾಗ ಏನಾಗುತ್ತೆ? ಇದರಿಂದ ಏನಾಗುತ್ತೆ? ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ, ಕುಂಠಿತವಾಗುತ್ತದೆ. ಎಕನಾಮಿಕ್ ಗ್ರೋತ್ will become stagnant. ನೋಡ್ರಿ, ಅದು ದೊಡ್ಡ ಸಮಸ್ಯೆ. ಹಣದುಬ್ಬರ ಬಹಳ ಕೆಳಗೂ ಹೋಗಬಾರ್ದು. ಸಪೋಸ್ ಅನಪ್ರಸರಣ ಆಗಕತ್ತಂದ್ರೆ ಸರ್ಕಾರ ಏನ್ ಮಾಡ್ತದೆ? ಡಿಫ್ಲೇಷನ್ ಟೈಮಲ್ಲಿ ಸರ್ಕಾರ ಏನ್ ಮಾಡ್ತದೆ? ಅವಾಗ್ಲೂ ಸುಮ್ಮನೆ ಬರೋದಿಲ್ಲ. ಡಿಫ್ಲೇಷನ್ ಆಯ್ತು, ಬೆಲೆ ಇಳಿಕೆ ಆಯ್ತು ಅಂತಂದ್ರೆ ಏನ್ ಮಾಡ್ತದೆ ಸರ್ಕಾರ? ಬೆಲೆ ಇಳಿಕೆ, ಪ್ರೈಸ್ ಡಿಕ್ರೀಸ್ ಆಗ್ಲಿಕ್ಕೆ ಶುರು ಮಾಡೋದು ಅಂತಂದ್ರೆ ಏನ್ ಮಾಡುತ್ತೆ ಸರ್ಕಾರ? ಹಿಂಗ ಆಗ್ಬಾರ್ದು ಆಕ್ಚುಲಿ.
ಅವಾಗ ಏನ್ ಮಾಡುತ್ತೆ, ಕೆಲವೊಮ್ಮೆ ಸರ್ಕಾರ ಏನ್ ಮಾಡ್ತದೆ, ರಿಫ್ಲೇಷನ್ ಮಾಡುತ್ತೆ. ಸರ್ಕಾರ ಏನ್ ಮಾಡ್ತದೆ, ರಿಫ್ಲೇಷನ್ ಅಂತ ಕರಿತೀವಿ. ರಿಫ್ಲೇಷನ್ ಮಾಡುತ್ತೆ. ಹೌದಾ? ರಿಫ್ಲೇಷನ್ ಅಂತಂದ್ರೆ ಏನು? ಸರ್ಕಾರ ಹಣದ ದ್ರವ್ಯತೆಯನ್ನು ಹೆಚ್ಚು ಮಾಡ್ತದೆ. ಗವರ್ಮೆಂಟ್ ಹ್ಯಾಸ್ ಟು ಇನ್ಕ್ರೀಸ್ ದ ಲಿಕ್ವಿಡಿಟಿ ಆಫ್ ಮನಿ. ಇದನ್ನ ಯಾವ ರೀತಿ ಮಾಡಬಹುದು? ಇಲ್ಲ ತೆರಿಗೆ ಕಡಿತ ಮಾಡಬಹುದು, ಟ್ಯಾಕ್ಸ್ ಕಟ್ ಮಾಡಬಹುದು, ಅಥವಾ ಸರ್ಕಾರಿ ವೆಚ್ಚ ಹೆಚ್ಚಳ ಮಾಡಬಹುದು, ಇನ್ಕ್ರೀಸ್ ಇನ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡಬಹುದು, ಒಟ್ಟು ದ್ರವ್ಯತೆಯನ್ನು ಹೆಚ್ಚು ಮಾಡಬಹುದು. ಅಥವಾ ಸರ್ಕಾರ ಏನ್ ಮಾಡಬಹುದು, ಹೆಚ್ಚು ಸಾಲ ನೀಡಬಹುದು, ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್. ಯಾವಾಗ ಹಣದುಬ್ಬರ ಕಡಿಮೆ ಆಗುತ್ತೆ ಅದನ್ನ ಏರ್ಸಕ್ಕೆ ಇವೆಲ್ಲ ಮಾಡ್ತಾರೆ. ಬಡ್ಡಿ ದರ ಕಡಿಮೆ ಮಾಡುತ್ತೆ, ಜನ ಸಾಲ ಜಾಸ್ತಿ ತಗೊಳ್ಳಿ ಅಂತ ಹೇಳಿ. ರಿಡಕ್ಷನ್ ಆಫ್ ಇಂಟ್ರೆಸ್ಟ್ ರೇಟ್ ಬಹಳ ಮಾಡುತ್ತೆ. ದುಡ್ಡು ಪ್ರಿಂಟ್ ಮಾಡಬಹುದು. ನೋಡ್ರಿ, ಹಣದುಬ್ಬರದ ಬೇಸಿಕ್ ಅನ್ನ ನೀವು ಅರ್ಥ ಮಾಡ್ಕೊಳ್ರಿ ಮೊದಲಿಂದ ಬರ್ಕೊಳ್ಳೋಕ್ಕಿಂತ ಮುಂಚೆ. ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಹಣದ ದ್ರವ್ಯತೆ ಅಥವಾ ಹರಿವು ಮೊದಲು ಅರ್ಥ ಮಾಡ್ಕೊ ಬರ್ಕೊಳಕತ್ತೆ ಸಾಹೇಬ್ಗಳು. ಲಿಕ್ವಿಡಿಟಿ ಆಫ್ ಮನಿ. ಯಾವಾಗ ಇದು ಹೆಚ್ಚಿರುತ್ತಲ್ಲ, ಇದು ಹೆಚ್ಚಾದ್ರೆ ಏನಾಗುತ್ತೆ, ಜನರ ಬಳಿ ಇರುವ ಹಣ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಳ ಆಗುತ್ತೆ. ಬೇಡಿಕೆ ಹೆಚ್ಚಳ ಆದಾಗ ಏನಾಗುತ್ತೆ, ಹಣದುಬ್ಬರ ಆಗುತ್ತೆ. ಸೊ ಯಾವಾಗ ಹಣಪ್ರಸರಣ ಆದಾಗ ಸರ್ಕಾರ ಏನ್ ಮಾಡ್ಬೇಕು? ಆದಾಗ ವೆನ್ ದೇರ್ ಇಸ್ ಡಿಫ್ಲೇಷನ್ ಏನ್ ಮಾಡ್ಬೇಕು? ಯಾವುದೋ ಒಂದು ರೀತಿಯಲ್ಲಿ ಹಣದ ಹರಿವನ್ನ ಹೆಚ್ಚು ಮಾಡ್ಬೇಕು. ಅದೇ ಹಣದ ಹರಿವು ಕಡಿಮೆ ಆದಾಗ ಏನಾಗುತ್ತೆ, ಜನರ ಬಳಿ ಇರುವ ಹಣ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಅವಾಗ ಹಣದುಬ್ಬರ ಕೂಡ ಕಡಿಮೆ ಆಗುತ್ತೆ. ಇದನ್ನ ಯಾವಾಗ ಮಾಡ್ತದೆ ಸರ್ಕಾರ? ಇನ್ಫ್ಲೇಷನ್ ಆದಾಗ. ವೆನ್ ಇನ್ಫ್ಲೇಷನ್ ಇಸ್ ಹೈ. ಹಣದುಬ್ಬರ ಆದಾಗ ಏನ್ ಮಾಡುತ್ತೆ ಸರ್ಕಾರ? ಹಿಂಗ್ ಮಾಡುತ್ತೆ. ಆದಾಗ ಸರ್ಕಾರ ಏನ್ ಮಾಡ್ತದೆ? ಸರ್ಕಾರ ಹಣದ ದ್ರವ್ಯತೆಯನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ಸರ್ಕಾರ ಏನ್ ಮಾಡ್ತದೆ? ಹಣದ ದ್ರವ್ಯತೆಯನ್ನು ಹೆಚ್ಚು ಮಾಡಕ್ ಪ್ರಯತ್ನ ಮಾಡ್ತದೆ. ಇಷ್ಟೇ. ಹಣದ ದ್ರವ್ಯತೆ ಹೆಚ್ಚು ಹೆಂಗ್ ಮಾಡ್ಬೋದು? ನಾವು ಹೆಚ್ಚಂಗ್ ಮಾಡ್ಬೋದು? ಅವ್ರಿಗೆ ಸರ್ಕಾರದ ಖರ್ಚು ಹೆಚ್ಚು ಮಾಡ್ಬೇಕಾಗುತ್ತೆ. ಖರ್ಚು ಹೆಚ್ಚು ಮಾಡಿದ್ರೆ ಏನಾಗುತ್ತೆ? ಜನರ ಹತ್ರ ದುಡ್ಡು ಜಾಸ್ತಿ ಆಗುತ್ತೆ. ತೆರಿಗೆ ಕಡಿತ ಮಾಡಿದ್ರೆ ಜನರ ಹತ್ರ ಹೆಚ್ಚು ದುಡ್ಡು ಉಳಿಯುತ್ತೆ. ಹೆಚ್ಚು ದುಡ್ಡು ಉಳಿಯುತ್ತೆ. ಪ್ರಿಂಟಿಂಗ್ ಮನಿ ಪ್ರಿಂಟ್ ಮಾಡಿದ್ರೆ ಅವಾಗ ಕೂಡ ಜನರ ಹತ್ರ ದುಡ್ಡು ಹೆಚ್ಚಾಗುತ್ತೆ. ಬಡ್ಡಿ ದರ ಕಡಿಮೆ ಮಾಡಿದ್ರೆ ಅವಾಗ ಕೂಡ ಜನರ ಹತ್ರ ಸಾಲ ಜಾಸ್ತಿ ತಗೊಳ್ತಾರೆ. ಸಾಲ ನೀಡುವಿಕೆ ಹೆಚ್ಚಳ ಮಾಡಿದ್ರೆ ಅವಾಗ ಕೂಡ ಇದನ್ನೇನ್ ಮಾಡ್ತೀವಿ? ಒಟ್ಟು ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಎಕನಾಮಿಯನ್ನ. ಸೊ ಈಗ ನಮಗ್ ಬೇಕಾಗಿರೋದೇನು ಇದು? ಬರ್ಕೊಳ್ರಿ ಇದನ್ನ. ಈ ಸ್ಲೈಡ್ ಬರ್ಕೊಳ್ರಿ. ಅರ್ಥ ಆಯ್ತಲ್ಲ? ಹಣದ ಇದನ್ನ ಬರ್ಕೊಳ್ರಿ ಫಸ್ಟ್. ಈಗ ನೆನಪಿಟ್ಕೊಳ್ರಿ, ಹಣದುಬ್ಬರ ಕಡಿಮೆ ಆಗಬೇಕು ಅಂದ್ರೆ ನಿಮ್ಮ ಜೋಬಿನಲ್ಲಿ ಇರ್ತಕ್ಕಂಥ ಹಣವನ್ನ ಸರ್ಕಾರ ತಗೋಬೇಕು. ಇಷ್ಟೇ. ಹಣದುಬ್ಬರ ಹೆಚ್ಚಳ ಮಾಡಬೇಕು ಅಂದ್ರೆ ನಿಮ್ಮ ಜೋಬಿಗೆ ದುಡ್ಡು ಕೊಡಬೇಕು, ನಿಮಗೆ ಖರ್ಚು ಮಾಡಕ್ ಬಿಡಬೇಕು. ಸುಶೀಲ, ಈಗ ನಿನ್ನ ಹತ್ರ 100 ರೂಪಾಯಿಗೊಂದು ಸೇಬು ಅನ್ಕೊಳ್ರಿ. 1 ಕೆಜಿ ಸೇಬು ಇದೆ. ಈಗ ನಿನಗ ಆದಾಯ 100 ರೂಪಾಯಿ ಅಷ್ಟೇ ಇದೆ ನಿನ್ನ ಜೋಬಿನಲ್ಲಿ. ಆದಾಯ 100 ರೂಪಾಯಿ ಅಷ್ಟೇ ಇದೆ. ಅವಾಗ ಎಷ್ಟು ಕೆಜಿ ಸೇಬು ತಗೋತಿ ಸುಶೀಲ? 1 ಕೆಜಿ ತಗೋತೀಯ?
ಅದೇ ಹಣದ ದ್ರವ್ಯತೆ ಹೆಚ್ಚಾಯ್ತು ಅನ್ಕೊಳ್ರಿ, ಹಣದ ದ್ರವ್ಯತೆ ಹೆಚ್ಚಾಯ್ತು ಅನ್ಕೊಳ್ರಿ, ನಿಂದೀಗ ಆದಾಯ 200 ಆಗಿದೆ, ನಿನಗೆ ಎಷ್ಟು ಬೇಕೀಗ? ಸೇಬು 2 kg ಬೇಕು. ಸೊ ಡಿಮ್ಯಾಂಡ್ ಹೆಚ್ಚಾಯ್ತಾ? ಡಿಮ್ಯಾಂಡ್ ಹೆಚ್ಚಾಯ್ತಾ? ಅವಾಗ ಹಣದುಬ್ಬರ ಆಗುತ್ತೆ. ಸೇಮ್. ಸೊ ನಿನ್ನ ಜೇಬಿನಲ್ಲಿ ಇರ್ತಕ್ಕಂಥ ದುಡ್ಡನ್ನು ನಾನು ಯಾವ ರೀತಿ ಹೆಚ್ಚು ಮಾಡ್ಬೋದು? ನಿನಗೆ ನಾ ಸರ್ಕಾರ ಹೆಚ್ಚು ಖರ್ಚು ಮಾಡ್ತಿರ್ತದೆ, ಸರ್ಕಾರ ಹೆಚ್ಚು ಖರ್ಚು ಮಾಡಿದಾಗ ನಿನ್ನ ಆದಾಯ ಹೆಚ್ಚಾಗುತ್ತಾ? ನಿಮ್ಮ ಆದಾಯ ಹೆಚ್ಚಾಗುತ್ತಾ? ಒಂದು. ಎರಡನೇದು, ಮೊದಲು ನೀನು ಟ್ಯಾಕ್ಸ್ ಜಾಸ್ತಿ ಕೊಡ್ತಿದ್ದೆ, 20 ರೂಪಾಯಿ ಟ್ಯಾಕ್ಸ್ ಕೊಡ್ತಿದ್ದೆ, ಈಗ ಕಟ್ ಮಾಡಿದೆ ನಾನು 10 ರೂಪಾಯಿ, ಹೆಚ್ಚಾಯ್ತಾ ನಿನ್ನ ಆದಾಯ? ಮೂರನೇದು, ಬಡ್ಡಿ ದರ ಕಡಿಮೆ ಮಾಡಿದೆ, ಸಾಲ ತಗೋಬರ್ರಿ ಅಂತ ಕರೆದೆ, ನೀವು ಸಾಲ ತಗೋತಿರೋ ಇಲ್ವೋ? ಅವಾಗ್ಲೂ ಬೇಡಿಕೆ ಹೆಚ್ಚಾಗುತ್ತೆ, ನಿನ್ನ ಆದಾಯ ಹೆಚ್ಚಾಗುತ್ತೆ. ಯಾವಾಗ ಜನರ ಆದಾಯ ಹೆಚ್ಚಾಗುತ್ತೆ ಅವಾಗ ಹಣದುಬ್ಬರ ಆಗುತ್ತೆ. ಇಷ್ಟೇ. ಸೊ ಈಗ ನಾ ಹಣದುಬ್ಬರ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ? ಹೆಚ್ಚು ಮಾಡ್ಬೇಕಂದ್ರೆ ನಿನಗೆ ಜಾಸ್ತಿ ದುಡ್ಡು ಕೊಟ್ಟೆ. ಕಡಿಮೆ ಮಾಡ್ಲಿಕ್ಕೆ ಟು ಡಿಕ್ರೀಸ್ ಇನ್ಫ್ಲೇಷನ್ ಸರ್ಕಾರ ಏನ್ ಮಾಡಬಹುದು? ಹಲವಾರು ಕೋಶೀಯ ಕ್ರಮಗಳನ್ನು ತಗೋಬಹುದು. ಫಿಸ್ಕಲ್ ಮೆಜರ್ಸ್. ಸರ್ಕಾರ ಏನ್ ಮಾಡಬಹುದು? ಹಣದುಬ್ಬರ ಕಡಿಮೆ ಮಾಡೋದಂದ್ರೆ ಏನು? ನಿನ್ನ ಜೇಬಿನಲ್ಲಿ ಇರುವಂತ ದುಡ್ಡು ಕಡಿಮೆ ಮಾಡ್ಬೇಕಾ, ಜಾಸ್ತಿ ಮಾಡ್ಬೇಕಾ? ನಿನ್ನ ಜೇಬಿನಲ್ಲಿ ಇರ್ತಕ್ಕಂಥ ದುಡ್ಡನ್ನ ಕಡಿಮೆ ಮಾಡಬೇಕು, ಲಿಕ್ವಿಡಿಟಿ ಡಿಕ್ರೀಸ್ ಮಾಡಬೇಕು. ಹೆಂಗ ಮಾಡೋದು ಅದನ್ನ? ಮೊದಲನೇದಾಗಿ ಸರ್ಕಾರಿ ವೆಚ್ಚವನ್ನ ಕಡಿಮೆ ಮಾಡೋದು, ರಿಡಕ್ಷನ್ ಆಫ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಅವಾಗ ನಿನ್ನ ಜೇಬಿಗೆ ಕಡಿಮೆ ದುಡ್ಡು ಬರುತ್ತಾ? ನಿನ್ನ ಜೇಬಿನಲ್ಲಿ ಕಡಿಮೆ ದುಡ್ಡು ಬರುತ್ತಾ? ಎರಡನೇದ್ದು, ತೆರಿಗೆ ದರ ಹೆಚ್ಚಳ ಮಾಡೋದು, ಇನ್ಕ್ರೀಸಿಂಗ್ ದ ಟ್ಯಾಕ್ಸ್. ಈ ತೆರಿಗೆ ಹೆಚ್ಚಳ ಮಾಡಿದ್ರೆ ನಿನ್ನ ಜೇಬಿನಲ್ಲಿ ಆದಾಯ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ. ಅವಾಗ ಲಿಕ್ವಿಡಿಟಿ ಡಿಕ್ರೀಸ್ ಆಗುತ್ತೆ. ಮೂರನೇದು, ರೈಟ್. ಮೂರನೇದು ಏನ್ ಮಾಡ್ಬೋದು? ಕೊರತೆ ಹಣಕಾಸನ್ನ ಕಡಿಮೆ ಮಾಡಬೇಕು. ಡಿಕ್ರೀಸಿಂಗ್ ಫಿಸ್ಕಲ್ ಡೆಫಿಸಿಟ್. ಇದು ಬೇಸಿಕಲಿ ಎಕ್ಸ್ಪೆಂಡಿಚರ್ ಅನ್ನ ಕಟ್ ಮಾಡೋದೆ. 1 ಮತ್ತು 3 ಸೇಮ್. ಫಿಸ್ಕಲ್ ಡೆಪಾಸಿಟ್ ಜಾಸ್ತಿ ಆದಾಗ ಇಲ್ಲ ನಾವು ಬೇರೆ ದೇಶಗಳಿಂದ ಸಾಲ ತಗೊಂತೀವಿ, ಇಲ್ಲ ಹೆಚ್ಚು ನೋಟನ್ನ ಪ್ರಿಂಟ್ ಮಾಡ್ತೀವಿ. ಬೇರೆ ದೇಶದಿಂದ ಸಾಲ ತಗೊಂಡ್ರು ಅಥವಾ ಹೆಚ್ಚು ನೋಟಿಂದ ಪ್ರಿಂಟ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ? ರೈಟ್, ಏನಾಗುತ್ತೆ? ಅದು ಕೂಡ ಇಲ್ಲೇ ಏನಾಗುತ್ತೆ? ನಿನ್ನ ಕಡೆಯಿಂದ ಕಡಿಮೆ ಆಗುತ್ತೆ. ನೋಡ್ರಿ, ಯಾಕಂದ್ರೆ ಹಣದುಬ್ಬರವನ್ನ ಕಡಿಮೆ ಮಾಡೋದು ಬಹಳ ನೆಸೆಸರಿ. ಇದು ರೈಟ್, ಬಹಳ ನೆಸೆಸರಿ. ಯಾಕಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಎಷ್ಟಿರ್ಬೇಕು ಹಣದುಬ್ಬರ? ಕಂಟ್ರೀಸ್ ಅಲ್ಲಿ ಹಣದುಬ್ಬರ ಎಷ್ಟಿರ್ಬೇಕು? 2 ರಿಂದ 6% ಇರ್ಬೇಕು. ಭಾರತದಲ್ಲಿ ಟಾರ್ಗೆಟ್ ಎಷ್ಟಿದೆ? ಭಾರತದಲ್ಲಿ ಟಾರ್ಗೆಟ್ ಎಷ್ಟಿದೆ? CPI 4% ಅಷ್ಟೇ. ಎಷ್ಟು ಪರ್ಸೆಂಟ್ ಅಷ್ಟೇ? 4% ಅಷ್ಟೇ ಇರಬೇಕು ಭಾರತದಲ್ಲಿ. ಎವರೇಜ್ 4% ಇರಬೇಕು. ಕನಿಷ್ಠ 2ಕ್ಕೆ ಹೋಗ್ಬೇಕು, ಗರಿಷ್ಠ 6ಕ್ಕೆ ಹೋಗ್ಬೇಕು. ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅಂತಾರ. ಅದಕ್ಕೆ ಯಾವಾಗಿದ್ರು 2 ರಿಂದ 6% ಒಳಗಡೆ ಇಡಕ್ ಟ್ರೈ ಮಾಡ್ತಾರೆ. ಮತ್ತೇನ್ ಮಾಡ್ಬೋದು? ಅಭಿವೃದ್ಧಿಯೇತರ ವೆಚ್ಚವನ್ನ ಕೂಡ ನೀವು ಕಡಿಮೆ ಮಾಡ್ಬೋದು. ವೆಚ್ಚ, ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಇದರಲ್ಲಿ ಏನೇನು ಬರುತ್ತೆ? ಪಿಂಚಣಿ ಕಡಿಮೆ ಮಾಡಬಹುದು, ವಿದ್ಯಾರ್ಥಿ ವೇತನ ಕಡಿಮೆ ಮಾಡಬಹುದು, ವೇತನ ಅಥವಾ ಸಹಾಯಧನ, ಬೆಂಬಲ ಬೆಲೆ, ಇವೆಲ್ಲವನ್ನ ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ಇವೆಲ್ಲವನ್ನ ಏನ್ ಮಾಡ್ಬೇಕು? ನಾನು ಕಡಿಮೆ ಮಾಡ್ಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಇವನು ಕಡಿಮೆ ಮಾಡಿದ್ರೆ ನಿನ್ನ ಜೋಬ್ನಲ್ಲಿ ದುಡ್ಡು ಎಷ್ಟು ಉಳಿಯುತ್ತೆ? ಕಡಿಮೆ ಆಗುತ್ತೆ. ಗೌರ್ಮೆಂಟ್ ಸ್ಕೀಮು ಕಡಿಮೆ ಮಾಡ್ಬೇಕು. 4% ಅಂದ್ರೆ 4% ಅಪ್ಪ. ಈಗ ಬೇಸ್ ಇಯರ್ನ ಕಂಪೇರ್ ಮಾಡಿದ್ರೆ 4% ಹೆಚ್ಚಳ ಆಗಿರ್ಬೇಕು.
ಬೇಸ್ ಇಯರ್ ನ ಕಂಪೇರ್ ಮಾಡಿದ್ರೆ 4% ಹೆಚ್ಚಳ ಆಗಿರ್ಬೇಕು ಇಯರ್ ಬೈ ಇಯರ್. ಓಕೆ, ಇಲ್ಲ ಉಳಿತಾಯ ಮುಂಗಡ ಪತ್ರಗಳನ್ನು ಹೊಡಿಸಬಹುದು. ಈ ಸೇವಿಂಗ್ ಸ್ಕೀಮ್ಗಳು ಒಂದು ಬರ್ತವೆ, ಸೇವಿಂಗ್ ಸ್ಕೀಮು ಅಥವಾ ಬಾಂಡ್ಸು ಇವನ್ನೆಲ್ಲ ಹೊರಡಿಸಬಹುದು. ಯಾಕೆ ಸೇವಿಂಗ್ ಸ್ಕೀಮು ಬಾಂಡ್ಸ್ ಅನ್ನ ಹೊರಡಿಸ್ತೆ? ಅವಾಗ ನೀವು ಏನ್ ಮಾಡ್ತೀರಿ, ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ಕೊಟ್ಟು ಬಾಂಡ್ ತಗೋತೀರಿ. ಆ ಬಾಂಡ್ ತಗೊಂಡಾಗ ನಿಮ್ಮ ಜೋಬಲ್ಲಿ ಇರುವ ದುಡ್ಡು ಕಡಿಮೆ ಆಗುತ್ತೆ ಇಲ್ವೋ? ನಿಮ್ಮ ಜೋಬಲ್ಲಿ ಇರ್ತಕ್ಕಂಥ ದುಡ್ಡು ಕಡಿಮೆ ಆಗುತ್ತೋ ಇಲ್ವೋ? ಸೊ ಅವಾಗೂ ಕೂಡ ಸೊ ಬರ್ಕೊಡ್ರಿ ಕೋಶೀಯ ಕ್ರಮಗಳು. ಕೋಶೀಯ ಕ್ರಮಗಳನ್ನು ಬೇಗ ಬರ್ಕೊಡ್ರಿ. ಒಟ್ಟು ಹಣ ಕಡಿಮೆ ಮಾಡ್ಬೇಕು ನಾವು ಮಾರುಕಟ್ಟೆಯಲ್ಲಿ. ನಿಮ್ಮ ಜೋಬಲ್ಲಿ ಇರ್ತಕ್ಕಂಥ ಹಣವನ್ನು ನಾನು ತೆಗೆದುಕೊಳ್ಳಬೇಕು. ಫಿಸ್ಕಲ್ ಡೆಪಾಸಿಟ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಶ್ರುತಿ. ಸರ್ಕಾರದ ಆದಾಯ ಮೈನಸ್ ಸರ್ಕಾರದ ಖರ್ಚು, ಇಷ್ಟು ತಿಳ್ಕೊಡ್ರಿ. ಈಗ ಸರ್ಕಾರದ ಆದಾಯ ಮೈನಸ್ ಸರ್ಕಾರದ ಖರ್ಚು ಅಂದ್ರೆ ಸರ್ಕಾರ ಎಷ್ಟು ಹಣವನ್ನ ಸಾಲ ತಗೋಬೇಕು. ಎರಡನೇದೇನಂತ ಕರಿತೀವಿ ಹಣಕಾಸಿನ ಕ್ರಮಗಳು. RBI ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ? ಮಾನಿಟರಿ ಮೆಜರ್ಸ್. ಮಾನಿಟರಿ ಮೆಜರ್ಸ್ ಅನ್ನ ಯಾವ ತಗೋತಾರೆ? ಮಾನಿಟರಿ ಪಾಲಿಸಿ ಕಮಿಟಿ ತಗೊಳ್ತದೆ. ಯಾರು? RBI ತಗೊಳ್ತದೆ. ಇವ್ರದ್ದು ಏನು ಉದ್ದೇಶ? ಲಿಕ್ವಿಡಿಟಿ ಏನಾಗಬೇಕು? ಕಡಿಮೆ ಆಗ್ಬೇಕಾ ಹೆಚ್ಚಾಗಬೇಕು? ಹಣದ ದ್ರವ್ಯತೆ ಕಡಿಮೆ ಮಾಡ್ಬೇಕು. ಇವರು ಕೂಡ ಹಣದ ದ್ರವ್ಯತೆ ಕಡಿಮೆ ಮಾಡ್ಬೇಕು. ಅವಾಗ ಏನ್ ಮಾಡ್ತದ? ಓಕೆ, ಏನ್ ಮಾಡ್ತದೆ? ಮೊದಲನೇದು ರೆಪೋ ದರ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ ನಾನು. ರೆಪೋ ರೇಟ್, ರೆಪೋ ದರ. ರೆಪೋ ದರ ಅಂತಂದ್ರೆ ಏನು? RBI ಬ್ಯಾಂಕಿಗೆ ಸಾಲ ಕೊಡಬೇಕಾದ್ರೆ ಎಷ್ಟು ಬಡ್ಡಿ ದರದಲ್ಲಿ ಕೊಡುತ್ತೆ? ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. RBI ಬ್ಯಾಂಕಿಗೆ ಸಾಲ ಕೊಡಬೇಕಾದ್ರೆ ಎಷ್ಟು ಬಡ್ಡಿ ದರದಲ್ಲಿ ಕೊಡುತ್ತೆ? ಈಗ ಈ ಬಡ್ಡಿ ದರ ಕಡಿಮೆ ಇದ್ರೆ ಬ್ಯಾಂಕ್ಗಳು ಹೆಚ್ಚು ಸಾಲ ತಗೊಳ್ತವೆ. ಬ್ಯಾಂಕ್ಗಳು ಹೆಚ್ಚು ಸಾಲ ತಗೊಂಡೋದ್ರೆ ಜನರಿಗೆ ಹೆಚ್ಚು ಸಾಲ ನೀಡ್ತವೆ. ಹೌದಾ? ಬ್ಯಾಂಕ್ಗಳು ಹೆಚ್ಚು ಸಾಲ ತಗೊಂಡೋದ್ರೆ ಜನರಿಗೆ ಹೆಚ್ಚು ಸಾಲ ನೀಡ್ತವೆ. ಹೀಗಾಗಿ ರೆಪೋ ದರವನ್ನು ಹೆಚ್ಚು ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ? ರೆಪೋ ದರವನ್ನ ಹೆಚ್ಚು ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ? ಹೆಚ್ಚು ಮಾಡ್ಬೇಕು. ಯಾಕೆ? ಯಾವಾಗ ಇದು ಹೆಚ್ಚಳ ಆಗುತ್ತೆ ಬ್ಯಾಂಕ್ನವರು ಸಾಲ ತಗೊಳ್ಳೋದಿಲ್ಲ. ಬ್ಯಾಂಕ್ನವರು ಸಾಲ ತಗೊಳ್ಳೋದಿಲ್ಲ. ಎರಡನೇದು RRR, ರಿವರ್ಸ್ ರೆಪೋ ರೇಟ್. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಇದೇನು? RBI ಬ್ಯಾಂಕಿನ ಹತ್ರ ಸಾಲ ತಗೊಳ್ಳೋದು. RBI ಬ್ಯಾಂಕಿನ ಹತ್ರ ಸಾಲ ತಗೊಳ್ಳೋದು. RBI ಬ್ಯಾಂಕ್ನ ಹತ್ರ ಸಾಲ ತಗೋಬೇಕಾದ್ರೆ ಈ ಬಡ್ಡಿ ದರ. ಈಗ ನಾನು ನಿಮ್ಗೆ ಹೇಳಿದೆ, ನೀವು ಬ್ಯಾಂಕು ನಾನು RBI ಅನ್ಕೊಳ್ರಿ. ಈಗ ನೀವು ಬ್ಯಾಂಕು ನಾನು RBI. ಈಗ ನಿಮ್ಮ ಹತ್ರ ದುಡ್ಡಿದೆ, ನಾ ದುಡ್ಡನ್ನ ತಗೋಬೇಕು. ಅವಾಗ ನಾನು ನಿಮ್ಗೆ ಏನ್ ಹೇಳ್ತೀನಿ? ಬಡ್ಡಿ ದರ ಹೆಚ್ಚು ಮಾಡ್ತೀನಿ ಕಡಿಮೆ ಮಾಡ್ತೀನಿ? ನಿನ್ನ ಮಾರಿ, ನಿಮ್ಮ ಹತ್ರ ನಾ ಸಾಲ ತಗೋಬೇಕು. ಇಲ್ಲಿ ನೋಡ್ರಿ, ರೆಪೋ ರೇಟ್ ಅಂತಂದ್ರೆ ಏನು? ನೀವು ನನ್ನ ಹತ್ರ ಸಾಲ ತಗೋತಿದ್ರೆ ನಾ ದರ ಜಾಸ್ತಿ ಮಾಡೋದು. ರಿವರ್ಸ್ ರೆಪೋ ರೇಟ್ ಇದನ್ನು ಕೂಡ ನಾನು ಹೆಚ್ಚು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಅಂದಾಗ್ಲೇ ನೀವು ನನ್ನ ಹತ್ರ ಬಂದು ಹೂಡಿಕೆ ಮಾಡ್ತೀರಿ. ನನಗೆ ರೊಕ್ಕ ಯಾವಾಗ ಕೊಡ್ತೀರಿ ನೀವು? ಇದೇನಿದು? RBI ಬ್ಯಾಂಕಿಗೆ ಸಾಲ ಕೊಡೋದು. ಮೊದಲು ಏನಿತ್ತು? 5% ತಿಳ್ಕೊಳ್ರು. RR 5% ಇತ್ತು. ಅವಾಗ ಬ್ಯಾಂಕ್ಗಳು ಸಿಕ್ಕಾಪಟ್ಟೆ ಸಾಲ ತಗೋತಿದ್ವು. ಈಗ ಅದನ್ನ 6% ಮಾಡಿದಾಗ ಸಾಲ ಅಷ್ಟೇ ತಗೊಳ್ತಾವ? ಇಲ್ಲ. ಈಗ ರಿವರ್ಸ್ ರೆಪೋ ನೋಡ್ರಿ, ಬ್ಯಾಂಕ್ಗಳು RBIಗೆ ಸಾಲ ಕೊಡ್ತವೆ. ಈಗ RRR ಮೊದಲು ಎಷ್ಟಿತ್ತು? 5% ಇತ್ತು ಅಂತ ಅನ್ಕೊಳ್ರಿ. ಅವಾಗ ಯಾವ್ದು ಬ್ಯಾಂಕ್ ನನಗೆ ಕೊಡವಲ್ಲ. ಯಾಕಂದ್ರೆ ಅವ್ರು ಕೊಟ್ಟರೆ ಅವ್ರಿಗೆ ಎಷ್ಟು ಬರ್ತದೆ? ಬಡ್ಡಿ ಬರೀ 5% ಬರುತ್ತೆ. ಈಗ ನೀವು ನನ್ನ ಹತ್ರ ಸೇವಿಂಗ್ ಮಾಡಕ್ ಇಟ್ರೆ ನಿಮ್ಗೆ ಎಷ್ಟು ಸಿಗ್ತದೆ? 5% ಸಿಗುತ್ತೆ. ಆದ್ರೆ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಹೇಳ್ತೀನಿ, 5% ಅಲ್ಲೂ ಹುಚ್ಚುಪಾಲಿಗಳ 6% ಕೊಡ್ತೀನಿ ಅಂತೀನಿ. 5% ಬೇಡ, 6% ಕೊಡ್ತೀನಿ. ಈಗ ಬಂದಿರ್ತೀರ ನನ್ನ ಹತ್ರ ದುಡ್ಡು. ಅರ್ಥ ಆಯ್ತಾ? ಅಂದರ್ ಜಾರ ನಕೋ ಜಾರ.
ಮೂರನೇದು ರಿಸರ್ವ್ ರೆಪೋ ರಿಸರ್ವ್ ಏನಂತಾರೆ ಇದಕ್ಕೆ, ಕ್ಯಾಶ್ ರಿಸರ್ವ್ ರೇಷಿಯೋ ಕ್ಯಾಶ್ ರಿಸರ್ವ್ ರೇಷಿಯೋ CRR ಅಂತ ಕರಿತೀವಿ. ಇದನ್ನ ನಾವು ಏನಂತ ಕೂಡ ಕರಿತೀವಿ, ಮೀಸಲು ಅನುಪಾತ ದರ. ಇದೇನಿದು, ಬ್ಯಾಂಕ್ಗಳು ಆರ್ ಬಿ ಐ ನಲ್ಲಿ ಇಡಬೇಕಾದ ಹಣ, ಇಷ್ಟು ಹಣವನ್ನ ನೀವು ಇಡಲೇಬೇಕು. ಮೊದಲು 4% ಇತ್ತು ಅಂತ ತಿಳ್ಕೊಳ್ಳಿ. ನೀವು ನಿನ್ನ ಹತ್ರ 100 ರೂಪಾಯಿ ಇದ್ರೆ ನಮ್ಮ ಹತ್ರ ಬಂದು 4 ರೂಪಾಯಿ ಇಡಬೇಕಂತ ಹೇಳಿದ್ದೆ ನಾನು. 100 ರೂಪಾಯಿ ಇದ್ರೆ ನನ್ನ ಹತ್ರ ಬಂದು ಎಷ್ಟು ರೂಪಾಯಿ ಇಡಬೇಕಂತ ಹೇಳಿದ್ದೆ, 4 ರೂಪಾಯಿ. ಅವಾಗ ನಿನ್ನ ಹತ್ರ ಎಷ್ಟು ಉಳಿದಿತ್ತು, 96 ರೂಪಾಯಿ ಉಳಿದಿತ್ತು. ನೀ 96 ರೂಪಾಯಿ ಸಾಲ ಕೊಡ್ತಿದ್ದಿ. ಈಗ ನಿನ್ನ ಹತ್ರ ಇರೋ ದುಡ್ಡು ನಾನು ಕಡಿಮೆ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಇದನ್ನೇನ್ ಮಾಡ್ತೀನಿ, ಇದನ್ನು ಕೂಡ ಹೆಚ್ಚಳ ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಅವಾಗ ನಿನ್ನ ಹತ್ರ ಇರೋ ದುಡ್ಡು ಕಡಿಮೆ ಆಗುತ್ತೆ. ಸೇಮ್ ವಿತ್ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ SLR ಅಥವಾ ಶಾಸನಬದ್ಧ ದ್ರವ್ಯತಾ ಅನುಪಾತ. ಇದೇನಿದು, ಇದು ಬ್ಯಾಂಕ್ಗಳು RBI ನಲ್ಲಿ ಇಡಬೇಕಾದ ಉಳಿದ ಬಾಂಡು, ಸೆಕ್ಯೂರಿಟೀಸು, ನಾನ್ ಮನಿ ಫಾರ್ಮಲ್, ಇದು ಸೆಕ್ಯೂರಿಟಿ ಆಗಿರ್ಬೋದು, ಗೋಲ್ಡ್, ಇಷ್ಟು % ಇಡಲೇಬೇಕಾಗುತ್ತೆ. ಈಗ SLR ನಾನು ನಿಮ್ಗೆ ಹೇಳ್ತೀನಿ 16% ಇದೆ ಅಂತ ಅನ್ಕೊಳ್ಳಿ. ನಾನು 16% SLR ಇಟ್ಟಾಗ ನಿಮ್ಮ ಹತ್ರ ಖರ್ಚಿಗೆ ಎಷ್ಟು ಉಳಿಬೇಕು? ತಮ್ಮಲ್ಲೇ ಇಟ್ಕೋಬೇಕು ರಿಸರ್ವ್. ಇದನ್ನ ಅವ್ರು ಸಾಲ ಕೊಡಕ್ ಬರೋದಿಲ್ಲ, ತಮ್ಮಲ್ಲೇ ಅಂತ. ನಿನ್ನ ಹತ್ರ ಎಷ್ಟು ದುಡ್ಡು ಉಳಿತು? 84 ರೂಪಾಯಿ. ಈಗ ನಾನು ದುಡ್ಡು ಕಡಿಮೆ ಮಾಡ್ಬೇಕು ನಿನ್ನ ಕಡೆ, ನಾ ಏನ್ ಮಾಡ್ಬೇಕಿದ್ದೀನಿ? ಈಗ SLR ಏನ್ ಮಾಡಲಿಲ್ಲ, ಹೆಚ್ಚಳ ಮಾಡ್ಬೇಕು, ಇನ್ಕ್ರೀಸ್. ಇನ್ನು 5ನೇದೇನು, ಬ್ಯಾಂಕ್ ರೇಟ್. ಈ ಬ್ಯಾಂಕ್ಗಳು ತಮ್ಮ ಅನುಭವಿಗಳಿಗೆ, ಕಸ್ಟಮರ್ಸ್ಗೆ ಎಷ್ಟು % ಬಡ್ಡಿಯಲ್ಲಿ ನಾನು ಕೊಡಬೇಕು, ಎಷ್ಟು % ಬಡ್ಡಿನಲ್ಲಿ ನಾನು ಕೊಡಬೇಕು, ರೈಟ್? ಎಷ್ಟು % ಬಡ್ಡಿ ದರದಲ್ಲಿ ನಾನು ದುಡ್ಡನ್ನ ಕೊಡಬೇಕು, ಅದನ್ನ ಬ್ಯಾಂಕ್ ರೇಟ್ ಅಲ್ಲಿ ಹೇಳ್ತಾರೆ. ಬೇಸ್ ರೇಟ್ ಇದು. ನೀನು ಯಾರಿಗೂ ಕೂಡ 6% ಗಿಂತ ಕಡಿಮೆ ದುಡ್ಡನ್ನ ಕೊಡಬೇಡ ಬಡ್ಡಿ ದರದಲ್ಲಿ. ಈಗ ಇದನ್ನ ಏನ್ ಮಾಡ್ಬೇಕು? ಜನರಿಂದ ನಾನು ದ್ರವ್ಯತೆಯನ್ನ ಕಡಿಮೆ ಮಾಡ್ಬೇಕು. ಐ ಹ್ಯಾವ್ ಟು ರಿಡ್ಯೂಸ್ ದ ಲಿಕ್ವಿಡಿಟಿ. ಇದನ್ನು ಕೂಡ ಎಲ್ಲಾ ಹೆಚ್ಚಳ ಮಾಡ್ಬೇಕು ನೋಡ್ರಿ. ಹಣದುಬ್ಬರವನ್ನ ಹೆಚ್ಚಳ ಮಾಡ್ಬೇಕಾದ್ರೆ CRR, SLR, ಬ್ಯಾಂಕ್ ರೇಟು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಎಲ್ಲವನ್ನ ಕೂಡ ಹೆಚ್ಚಳ ಮಾಡಿದಾಗ್ಲೇನೆ ಹಣದುಬ್ಬರ ನಿಯಂತ್ರಣ. ಅದೇ ಉಲ್ಟಾ ಪ್ರಶ್ನೆ ಕೇಳಿದ್ರೆ, ಹಣ ಪ್ರಸರಣ ಆದಾಗ ಏನ್ ಮಾಡ್ತೀರಿ ನೀವು? ಹಣ ಪ್ರಸರಣ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಉಲ್ಟಾ ಮಾಡ್ಬೇಕಷ್ಟೇ. ಇನ್ಫ್ಲೇಷನ್ ನಲ್ಲಿ ಎಲ್ಲದರನ್ನ ಹೆಚ್ಚಳ ಮಾಡಿದ್ವಿ, ಡಿಫ್ಲೇಷನ್ ಅಲ್ಲಿ ಎಲ್ಲವನ್ನ ಕೂಡ ಕಡಿಮೆ ಮಾಡಿದ್ವಿ. ಇನ್ನೊಂದು ಬರ್ತದೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಅಂದ್ರೆ ಇಲ್ಲಿ ಏನ್ ಮಾಡ್ತದೆ, RBI ಏನ್ ಮಾಡ್ತದೆ, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಭದ್ರತೆಗಳನ್ನ ಮಾರಾಟ ಮಾಡ್ತದೆ. ಇದರಲ್ಲಿ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ಜನರಿಗೆ ಬಾಂಡ್ ಕೊಟ್ಟು ನಾವು ಅವರಿಂದ ದುಡ್ಡು ತಗೊಳ್ತಾ ಇದ್ದೀವಿ. ಜನರಿಂದ ಬಾಂಡ್ ಕೊಟ್ಟು ಅವರಿಂದ ನಾವು ದುಡ್ಡು ತಗೊಳ್ತಾ ಇದ್ದೀವಿ. ಸೊ ಇಲ್ಲೇನು ಮಾಡ್ತೀವಿ ನಾವು? ಜನರಿಗೆ ಕೊಂಡುಕೊಳ್ಳುವ ಆಯ್ಕೆಯನ್ನ ಜಾಸ್ತಿ ಮಾಡ್ತೀವಿ, ರೈಟ್? ಏನ್ ಮಾಡ್ಬೋದು ಇದನ್ನ? ಈ ಭದ್ರತೆಗಳನ್ನ ನಾವೇನ್ ಮಾಡ್ಬೇಕು? ಜನರಿಗೆ ಹೆಚ್ಚು ಮಾರಾಟ ಮಾಡಬೇಕು. ಅಂದಾಗ ಏನಾಗುತ್ತೆ? ಜನರ ದುಡ್ಡು ಕಡಿಮೆ ಆಗುತ್ತೆ. ಸೆಲ್ಲಿಂಗ್ ಮೋರ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್. ಓಕೆ, ರಮೇಶ್ ಸರ್ ಬಂದಿದ್ದಾರೆ ಕ್ಲಾಸಿಗೆ. ಅರ್ಥ ಆಯ್ತಾ ಇಲ್ಲ ಇದು? ಇನ್ನು ಇದನ್ನ ಹೊರತುಪಡಿಸಿ
ಮತ್ತು ಆಡಳಿತಾತ್ಮಕ ಕ್ರಮಗಳನ್ನ ನಾವೇನ್ ಮಾಡ್ಬೋದು? ಆಡಳಿತಾತ್ಮಕ ಕ್ರಮ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್. ಬಾಂಡ್ ಹೇಳಿದ್ನಲ್ಲಪ್ಪ ಈಗಲೇ, ಸೆಕ್ಯೂರಿಟೀಸು, ನಿಮ್ಗೆ ಟ್ರೆಜರಿ ಬಿಲ್ಸ್ ಬರ್ತವೆ, ಬೇರೆ ಬೇರೆ ಬಾಂಡ್ಗಳು ಬರ್ತವೆ, ಇಂಡೆಕ್ಸ್ ಬಾಂಡ್ಗಳು ಬರ್ತವೆ, ಗೋಲ್ಡ್ ಬಾಂಡ್ಗಳು ಬರ್ತವೆ, ಮಸಾಲಾ ಬಾಂಡ್ಗಳು ಬರ್ತವೆ, ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್ಗಳು ಬರ್ತವೆ. ನಾ ಮುಂದೆ ಹೇಳ್ತೀನಿ ನಿಮಗೆ ಒಯ್ಯೋಣ ಅಂತ. ಒಎಂಒ ಪೂರ್ತಿ ಹೆಚ್ಚಲ್ಲ, ಬರೀ ಮಾರಾಟ ಹೆಚ್ಚಾಗಬೇಕು, ಖರೀದಿ ಕಡಿಮೆ ಆಗಬೇಕು. ಎಲೆಕ್ಷನ್ ಬಾಂಡ್ಗಳು ಬರ್ತವೆ. ಸಾಕ, ಇನ್ನೂ ಆಯ್ತು ಇನ್ಫ್ಲೇಷನ್. ಹಣದುಬ್ಬರ ಇನ್ನೊಂದು ಒಂದು 25 ನಿಮಿಷದಲ್ಲಿ ಮುಗಿತದ. ಹಬ್ಬ ಅಲ್ವಾ ಇವತ್ತು? ಸರಿ, ನಾಳೆ ನೆನಪು ಮಾಡ್ರಿ. ನಾಳೆ ನೆನಪು ಮಾಡ್ರಿ. ಯಾರಿಗೆ ಡೌಟ್ ಅದ ಕೈ ಹತ್ರಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. 5 ದಿನ ಆದ್ರಿ ಸರ್ ಹಣದುಬ್ಬರ ಕ್ಲಾಸ್ ಚಾಲು ಮಾಡ್ರಿ. ಸರ್ ಎಂದು ಪೂರಾ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ರಿ ಸರ್. ಇವತ್ತು ಅಟ್ಟು ಮುಗಿಸ್ರೆ ಭಾಳ ಚಲೋ ಸರಿ. ಇಲ್ಲಿ ಬಿಡ್ರಿ ಸಾಕ್, ಹಬ್ಬದ ದಿವಸ ಹಿಡ್ಕೊಂಡು ಕುಂದ್ರಬಾರ್ದು ಮಂದಿನ, ಮತ್ತೆ ತಾಪ ಹಾಕ್ತಾರ. ಇಲ್ಲ ಕ್ಲಾಸ್ ಅಂದ್ರೆ ಏನ್ ಮಾಡಿಲ್ಲ ಸರಿ. ಕಾನ್ಸೆಪ್ಟ್ ಮಾತ್ರ ಎಲ್ಲ ಚಲೋ ತಂಗಿ ಕ್ಲಿಯರ್ ಆಗತ್ತವ್ರಿ ಸರಿ. ಒಂಥರ ಅಟ್ಟು ಸಬ್ಜೆಕ್ಟ್ ನಿಮ್ಮನ್ನ ನೋಡತನ ಕಾಂಬೋ ಸಿಕ್ಕಂಗ ಐತ್ರಿ ಸರಿ. ನಮ್ಗೊಂದು ಆಫರ್ ರೀ. ಅಲ್ಲ, ಮಾರಿ ನೋಡಿ ನೋಡಿ ಬ್ಯಾಸರ ಆಗಂಗಿಲ್ಲ. ಒಟ್ಟ ಇಲ್ರಿ ಸರಿ, ಮಾರಿ ನೋಡಿ ಬ್ಯಾಸರ ಆಗಂಗ ಇಲ್ರಿ ಅದು. ಒಟ್ಟ ಸೋರ್ಸ್ ಮಾತ್ರ ಭಾರಿ ಐತ್ರಿ ಸರಿ. ಎಲ್ಲ ಚಲೋ ತಂಗಿ ಓದಾತಿದ್ರಿ. ಸರಿ ಸರಿ, ಥ್ಯಾಂಕ್ಸ್ ರೀ ಸರಿ. ಒಳ್ಳೇದಾಗಲಿ. ಹ್ಯಾಪಿ ಯುಗಾದಿ. ಹಿಂಗ ನೀವು ನೋಡಿ ನೋಡಿನೇ ನಮ್ಗೆ ಲೆಜೆಂಡ್ ಮಾಡ್ರಿ. ಲೆಜೆಂಡ್ ಮೇಲೆ ಮತ್ತೊಂದು ಏನಾದ್ರು ಕೊಟ್ಟಿರೋರು. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಹೇಳ್ರಿ ಸ್ಮೈಲ್. ಸರ್, ಇದು ರಿವರ್ಸ್ ರೆಪೋ ರೇಟ್ ಸ್ವಲ್ಪ ಹೇಳಿ ಸರ್, ಅದು ಸ್ವಲ್ಪ ಗೊತ್ತಾಗಿಲ್ಲ. ರಿವರ್ಸ್ ರೆಪೋ ರೇಟ್ ಅಂತಂದ್ರೆ, ಈಗ RBI ಬ್ಯಾಂಕ್ ನಿಂದ ಸಾಲ ತಗೊಳ್ಬೇಕು. ಈಗ ನಾನು RBI ಅಂತ ತಿಳ್ಕೊಂಡ್ರೆ ನೀವು ಬ್ಯಾಂಕ್. ಹಾ ಸರ್. ಹೌದಾ? ನಾನ್ ನಿಮ್ಮ ಹತ್ರ ಸಾಲ ತಗೋಬೇಕು. ಸಾಲ ತಗೊಂಡ್ರೆ ಏನಾಗುತ್ತೆ? ನನಗೆ ಮಾರುಕಟ್ಟೆಯಲ್ಲಿರೋ ಹಣ ನನಗೆ ವಾಪಸ್ ಬರುತ್ತಾ? ದ್ರವ್ಯತೆ ಕಡಿಮೆ ಆಗುತ್ತಾ? ಅರ್ಥ ಆಗ್ತಿದ್ಯಾ? ಹಾ ಸರ್, ಹೇಳಿ ಸರ್, ಅರ್ಥ ಆಗ್ತಿದೆ. ಈಗ ನಾನು ಏನ್ ಮಾಡ್ತೀನಿ, ಮೊದಲು ನಮ್ದು 6% ಇತ್ತು. 6% ಇದ್ದಾಗ ನೀವು ಯಾಕೆ ಬಂದ್ ನನ್ನ ಹತ್ರ ಇಡ್ತೀರಿ? ಕಡಿಮೆ ಬಡ್ಡಿ ದರ ಆಯ್ತಿಲ್ಲ ನಿಮ್ಗೆ. ಹಾ ಸರ್. 6% ಏನು? ನಾನ್ ನಿಮಗೆ, ನೀವು 100 ರೂಪಾಯಿ ಇಟ್ಟರೆ ನಾನು ನಿಮ್ಗೆ 6 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅರ್ಥ. ಹೌದಾ? ಸೊ ಈಗ 6 ರೂಪಾಯಿ ಕೊಡೋದಿಲ್ಲಪ್ಪ, ನಾನು ನಿನಗೆ 7 ರೂಪಾಯಿ ಕೊಡ್ತೀನಿ. ನಿನಗೆ ಈ ಬ್ಯಾಂಕ್ನಾಗ ರೊಕ್ಕ ಇಟ್ಟಾಗ 6% ಇದ್ದು 7% ಕೊಡ್ತೀನಿ ಅಂದ್ರೆ ನೀವು ಜಾಸ್ತಿ ರೊಕ್ಕ ಇಡ್ತಿರಲ್ಲ ಅಲ್ಲಿ ಬ್ಯಾಂಕ್ನಾಗ ಹೋಗಿ. ಇಡ್ತೀವಿ ಸರ್. ಹಂಗೆ ಬ್ಯಾಂಕ್ ಕೂಡ ಯಾವಾಗ ನಾನು ರಿವರ್ಸ್ ರೆಪೋ ದರ 7% ಇಡ್ತೀನಿ, ಕೊಡ್ತೀನಿ, ನಿನಗೆ ಬಡ್ಡಿ ಕೊಡ್ತೀನಿ ಅಂತಂದ್ರೆ ನೀವು ತಂದ ನನ್ನ ಹತ್ರ ಜಾಸ್ತಿ ದುಡ್ಡು ಕೊಡ್ತೀರಾ? ಹಾ ಸರ್, ಕೊಡ್ತೀವಿ. ಇದೇ ರಿವರ್ಸ್ ರೆಪೋ ದರ. ಸೊ ರಿವರ್ಸ್ ರೆಪೋ ದರ ಹೆಚ್ಚಳ ಆದ್ರೆ ಬ್ಯಾಂಕ್ಗಳು RBI ನಲ್ಲಿ ಹೆಚ್ಚು ದುಡ್ಡು ಇಡ್ತವೆ. ಹೆಚ್ಚು ದುಡ್ಡು ಇಟ್ಟಾಗ ಏನಾಗುತ್ತೆ? ಮಾರುಕಟ್ಟೆಯಲ್ಲಿನ ದ್ರವ್ಯತೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ಗಳು ಸಾಲ ಕಡಿಮೆ ಕೊಡ್ತವೆ. ಹಾ ಸರ್. ಸರ್, ಪರ್ಸೆಂಟೇಜ್ ಏನಾದ್ರು ಇಂತಿಷ್ಟು ಇಡಬೇಕು ಅಂತ ಏನೋ ರೂಲ್ಸ್ ಇದೆ ಸರ್? ಅದು ಅದನ್ನ ಹೇಳ್ತೀನಿ ಮುಂದೆ. ಅದು ರೆಪೋ ರೇಟು ರಿವರ್ಸ್ ರೆಪೋ ರೇಟು ಸಪರೇಟ್ ಟಾಪಿಕ್ ಮಾಡ್ತೀವಿ, ಅದನ್ನ ಅವಾಗ ಹೇಳ್ತೀವಿ ಸರ್. ಇದು ಚೆಕ್ ಬೌನ್ಸ್ ಆದಾಗ ಹಾ ಸರ್, ಕೆಲವುದು ಈಗ ನಮ್ಮ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಈಗ ಅದು EMI ಜಾಸ್ತಿ ಆಗುತ್ತೆ 1 to ಡಬಲ್ ಸರ್. ಅವಾಗ ಜನಗಳ ಮೇಲೆ ಸರ್ ಇದು ಪ್ರಭಾವ ಬೀಳುತ್ತಲ್ಲ ಸರ್? ಅದು EMI ಯಾಕೆ ಡಬಲ್ ಮಾಡ್ತೀವಿ ನೀವು? ಬ್ಯಾಂಕ್ನವ್ರು ಹಂಗೆ EMI ಡಬಲ್ ಮಾಡಕ್ ಬರಂಗಿಲ್ಲ ಸರ್. ಅದು ಥರ್ಡ್ ಪಾರ್ಟಿಗೆ ಹೋಗುತ್ತಲ್ಲ ಸರ್ ಅದು EMI ಇದು ಚೆಕ್ ಬೌನ್ಸ್ ಆದಾಗ. ಇನ್ ಕೇಸ್ ಹಣದುಬ್ಬರ ಆಯ್ತು ಅಂತ ಚೆಕ್ ಬೌನ್ಸ್ ಇಸ್ ಡಿಫರೆಂಟ್ ಸಿಚುವೇಶನ್. ಚೆಕ್ ಬೌನ್ಸ್ ಆದಾಗ ಏನಾಗುತ್ತೆ? ನಾವು ನಿಮ್ಗೆ ಚೆಕ್ ಕೊಟ್ಟಿರ್ತೀನಿ, ನೀವು ಅದನ್ನ ಕ್ಯಾಶ್ ಮಾಡ್ಕೊಳಕ್ಕೆ ಬ್ಯಾಂಕಿಗೆ ಹೋಗ್ತೀರಿ. ಆದ್ರೆ ನನ್ನ ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಇರಲಿಲ್ಲ ಅಂದ್ರೆ ಅದನ್ನ ಬೌನ್ಸ್ ಅಂತ ಕರಿತೀವಿ. ಹೌದಾ? ಇದು ಚೆಕ್ ಬೌನ್ಸ್. ಒಬ್ಬರು ಕೇಳಿ, ಚೆಕ್ ಕೊಟ್ಟಿದ್ದಾರೆ, ನೀವು ಬ್ಯಾಂಕಿಗೆ ಹೋಗಿದ್ದೀರಿ, ಅಲ್ಲಿ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ಅವಾಗ ಏನ್ ಮಾಡ್ತಾರೆ? ನನಗೆ ದಂಡ ಹಾಕ್ತಾರೆ, ಇಲ್ಲ ನನ್ನ ಮೇಲೆ ಕೇಸ್ ಹಾಕ್ತಾರೆ. ದಂಡ ಹಾಕ್ಬೋದು, ಇಲ್ಲ ಕೇಸ್ ಹಾಕ್ಬೋದು. ಪದೇ ಪದೇ ಚೆಕ್ ಬೌನ್ಸ್ ಆದಾಗ ಕೇಸ್ ಹಾಕ್ತಾರೆ, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ಒಂದು ಚೆಕ್ ಬೌನ್ಸ್ಗೆ ಇಷ್ಟು ಕೇಸ್, ಇಷ್ಟು ದಂಡ ಅಂತ. ಓಕೆ, ಸೊ ಇದಕ್ಕೆ ನಾವು ಕಂಪೇರ್ ಮಾಡಬಹುದು. ಬಿಕಾಸ್ ಇಟ್ ಇಸ್ ಮೈಕ್ರೋ ಎಕನಾಮಿಕ್ಸ್. ಇದು ವೈಯಕ್ತಿಕ ಅನುಭೋಗಿದ ಒಂದು ಇದು ಸರ್. ಯಾಕಂದ್ರೆ ಕೆಲವು ಬ್ಯಾಂಕ್ಗಳು EMI ಎಲ್ಲ ಜಾಸ್ತಿ ಮಾಡ್ತಾರಲ್ಲ ಸರ್, ಅದು ಇಲ್ಲ ಎಲ್ಲ ಟೋಟಲ್ ಬ್ಯಾಂಕ್ಗಳಿಗೆ ಇಂತಿಷ್ಟು ಅಂತ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಸರ್? ಚೆಕ್ ಬೌನ್ಸ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸಿಬಿಲ್ ರೇಟ್ ಕಡಿಮೆ ಆಗುತ್ತೆ. ನಿಮ್ಮ ಸಿಬಿಲ್ ರೇಟ್ ಕಡಿಮೆ ಆದಾಗ ಬ್ಯಾಂಕ್ಗಳು ನಿಮ್ಗೆ ಕೊಡ್ತಕ್ಕಂಥ ಬಡ್ಡಿ ದರ ಹೆಚ್ಚಾಗುತ್ತೆ. ಆ ಬಡ್ಡಿ ದರ ಅವ್ರು ನಿಮ್ಗೆ ಹೆಚ್ಚು ಮಾಡಿದಾಗ EMI ಹೆಚ್ಚಾಗ್ತಾ ಹೊರತಾಗಿ ಚೆಕ್ ಬೌನ್ಸ್ ಇಂದ ಇಮಿಡಿಯೇಟ್ ಆಗಿ ಬಡ್ಡಿ ದರ ಯಾರು ಜಾಸ್ತಿ ಮಾಡಲ್ಲ.